ಇಡೀ ದೇಶದಲ್ಲಿ ಯಾರನ್ನ ನಾವು ಹಿಂದುಳಿದ ಜಾತಿಗಳು ಅಂತ ಗುರುತಿಸ್ತೇವೋ ತಮ್ಮ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಾನದ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ನಿಲುವಿಲ್ಲ, ಒಂದು ಸ್ಪಷ್ಟವಾದಂಥ ಅರಿವಿಲ್ಲ. ಕಸದ ಬುಟ್ಟಿಗೆ ಎಸೆಯಬೇಕು ಅಂತ ನೀವು ಏನನ್ನ ಹೇಳ್ತೀರಿ, ಆ ದಾಖಲೆಯಲ್ಲಿ, ಆ ದಾಖಲಾತಿಯಲ್ಲಿ ಈ ರಾಜ್ಯದ ಬಹುಸಂಖ್ಯಾತ ಜನರ ಬದುಕಿನ ಚಿತ್ರಣ ಇದೆ. ಅಥವಾ ನೆಲಗಟ್ಟಿನಲ್ಲಿ ನಿಮ್ಮನ್ನ ನೀವು ನೋಡಿಕೊಳ್ಳಿ ಮತ್ತು ನಿಮ್ಮನ್ನು ನೀವು ಅರಿತುಕೊಳ್ಳಿ. ನೀವು ಎಲ್ಲಿದ್ದೀರಿ? ನೀವು ಪ್ರಬಲರ, ನೀವು ದುರ್ಬಲರ? ನೀವು ಪ್ರಬಲರಾದ್ರೆ ನೀವು ಎಷ್ಟು ಪ್ರಬಲರು, ನೀವು ದುರ್ಬಲರಾದ್ರೆ ನೀವು ಎಷ್ಟು ದುರ್ಬಲರು? ಇದು ನಾನ್ಸೆನ್ಸ್. ಇದು ಆಗಿ ಹೀಗೆ ಅಂತ ಹೇಳಿಬಿಟ್ಟು ನೀವು ಚಾಯ್ಸೆಸ್ಟ್ ಅಬ್ಯೂಸ್ ಅನ್ನ ಇದರ ಮೇಲೆ ಹೀಪ್ ಮಾಡುವುದಿಲ್ಲ, ಇದರ ಮೇಲೆ ಹೇರುವುದಿದೆಯಲ್ಲ. ಈ ಧೈರ್ಯದ ಬಗ್ಗೆ ಪ್ರಶ್ನಿಸುವ ಧೈರ್ಯ ಹಿಂದುಳಿದವರಿಗೆ ಇಲ್ಲಲ್ಲ. ಅದು ಹಿಂದುಳಿದವರಿಗೆ. ಹಿಂದುಳಿದವರಲ್ಲಿ ನಾವು ಸ್ವಲ್ಪ ಮುಂದುವರಿದವರು ಏನಿದ್ದೇವೆ, ನಾವು ನಮ್ಮ ದೃಷ್ಟಿಯಿಂದ ಮಾತ್ರ ಯೋಚಿಸ್ತೇವೆ. ಹೌದಪ್ಪ, ಕ್ರಿಮಿನಲ್ ಯಾರು ಬಂದು ಒಳ್ಳೆದಾಯ್ತು, ಏನಾಯ್ತು ಅಂತ ಹೇಳ್ತೇವೆ. ಅಲ್ಲ, ಅವರ ದೃಷ್ಟಿಯಿಂದ ಯೋಚಿಸಿ. ಮೊದಲಿಗೆ ಈ ವರದಿ ಏನಿದೆ, ಈ ಅಂಕಿಅಂಶಗಳೇನಿದ್ದಾವೆ, ಈ ವರದಿ, ಈ ಅಂಕಿಅಂಶಗಳು ಈ ಜಾತಿಗಳಿಗೆ ತಾವು ಎಲ್ಲಿದ್ದೇವೆ ತಮ್ಮನ್ನು ತಾವು ಕಂಡುಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಒದಗಿಸಿದೆ ಅಂತ ನನಗನಿಸುತ್ತೆ. ಈಗ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಪ್ರಶ್ನೆ ಬರ್ಬೋದು, ತಮ್ಮನ್ನು ತಾವು ಕಂಡುಕೊಳ್ಳುವುದು ಅಂದರೆ ಏನು ಅಂತ. ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭ ಇಲ್ಲ. ಆದರೂ ಕೂಡ ನಾನು ಉತ್ತರವನ್ನು ನನಗೆ ತೋಚಿದ ರೀತಿಯಲ್ಲಿ ನೀಡುವಂಥ ಕೆಲಸವನ್ನು ಮಾಡ್ತೇನೆ. ಇಡೀ ದೇಶದಲ್ಲಿ ಯಾರನ್ನ ನಾವು ಹಿಂದುಳಿದ ಜಾತಿಗಳು ಅಂತ ಗುರುತಿಸ್ತೇವೋ, ಈ ಹಿಂದುಳಿದ ಜಾತಿಗಳು ಅಂತ ಗುರುತಿಸುವಂಥ ಸಮುದಾಯಗಳೇನಿದ್ದಾವೆ ಅವುಗಳಿಗೆ ಅಥವಾ ಈ ಜಾತಿಯವರಿಗೆ ತಮ್ಮ ಬಗ್ಗೆ, ತಮ್ಮ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಾನದ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ನಿಲುವಿಲ್ಲ, ಒಂದು ಸ್ಪಷ್ಟವಾದಂಥ ಅರಿವಿಲ್ಲ. ಕೆಲವೊಮ್ಮೆ ಅವರಿಗೆ ಅನಿಸುತ್ತೆ ನಾವು ಬಹಳ ಮುಂದುವರೆದು ಬಿಟ್ಟಿದ್ದೇವೆ ಅಂತ, ನಾವು ಯಾರಿಗೇನು ಕಡಿಮೆ ಇಲ್ಲ ಅಂತ. ಅಟ್ ದ ಸೇಮ್ ಟೈಮ್ ಕೆಲವೊಮ್ಮೆ ಅವರಿಗೆ ಅನಿಸುತ್ತೆ ಇಲ್ಲ, ನಾವು ಬಹಳ ಹಿಂದುಳಿದ್ದೇವೆ, ನಮಗೆ ಏನಾದರೂ ನೆರವಿನ ಹಸ್ತ ಬೇಕು, ಸರ್ಕಾರದಿಂದ ಬೇಕು. ನಾವು ಶೋಷಿತರು ಅಂತಲೂ ಅನಿಸುತ್ತೆ, ನಾವು ಶೋಷಿಸಬೇಕು ಅಂತಲೂ ಅನಿಸುತ್ತೆ. ಈ ರೀತಿಯ ಒಂದು ವಿಚಿತ್ರವಾದಂತಹ ದ್ವಂದ್ವದಲ್ಲಿರತಕ್ಕಂಥ ಒಂದು ಸಮುದಾಯ, ಈ ಸಮುದಾಯಕ್ಕೆ ಈಗ ಈ ವರದಿನಲ್ಲಿ ಒಂದು ಅವಕಾಶ ಇದೆ. ಏನು ಅಂತಂದರೆ, ನಿಜಕ್ಕೂ ವಾಸ್ತವ ನೆಲಗಟ್ಟಿನಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳಿ ಮತ್ತು ನಿಮ್ಮನ್ನು ನೀವು ಅರಿತುಕೊಳ್ಳಿ. ನೀವು ಎಲ್ಲಿದ್ದೀರಿ? ನೀವು ಪ್ರಬಲರ, ನೀವು ದುರ್ಬಲರ? ನೀವು ಪ್ರಬಲರಾದರೆ ನೀವು ಎಷ್ಟು ಪ್ರಬಲರು, ನೀವು ದುರ್ಬಲರಾದರೆ ನೀವು ಎಷ್ಟು ದುರ್ಬಲರು? ನಿಮ್ಮ ದೌರ್ಬಲ್ಯದ ಸ್ವರೂಪ ಏನು? ನಾನು ಈ ಪ್ರಾಬಲ್ಯ, ದೌರ್ಬಲ್ಯ ಅಂತ ಹೇಳುವತ್ತಿಗೆ ನಿಮಗೆ ಆಶ್ಚರ್ಯ ಆಗ್ಬೋದು. ನಾನು ಒಂದೆರಡು ಉದಾಹರಣೆಗಳನ್ನು ಕೊಟ್ಟು ಇದನ್ನು ವಿವರಿಸುವಂಥ ಕೆಲಸ ಮಾಡ್ತೇನೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಈ ದೇಶದಲ್ಲಿ ಮಂಡಲ್ ಕಮಿಷನ್ ವರದಿ ಅಂತ ಏನಿದೆ, ಅದರ ಬಗ್ಗೆ ವಿಸ್ತೃತವಾಗಿ ಮತ್ತೆ ಹೇಳ್ತೇನೆ. ಅದನ್ನು ಜಾರಿಗೊಳಿಸಿದವರು ಮಾಜಿ ಪ್ರಧಾನಮಂತ್ರಿಗಳಾದಂತಹ ಶ್ರೀಮಾನ್ VP ಸಿಂಗ್ ಅವರು. VP ಸಿಂಗ್ ಅವರು ತೀರಿಕೊಂಡಂತಹ ಸಂದರ್ಭದಲ್ಲಿ ಒಂದು ವಿಶೇಷ ವಿದ್ಯಮಾನ ಆಗುತ್ತೆ ಅದನ್ನು ಕರ್ನಾಟಕದಲ್ಲಿ. ನಾನು ಅದನ್ನು ಹಿಂದೆ ಕೂಡ ಕೆಲವು ಭಾಷಣಗಳಲ್ಲಿ ಹೇಳಿದ್ದೆ, ಇವತ್ತು ಮತ್ತೆ ಹೇಳ್ತೇನೆ. ಅಂದರೆ ನಾವು ಹಿಂದುಳಿದ ವರ್ಗದವರು ಯಾವ ರೀತಿ ಯೋಚಿಸಬೇಕು ಅನ್ನೋದನ್ನು ತಿಳಿಸಲಿಕ್ಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಯಾರಾದರೂ ಈ ಕಥೆಯನ್ನು ಹಿಂದೆ ಕೇಳಿದರೆ ಕ್ಷಮಿಸಿ. VP ಸಿಂಗ್ ಅವರು ತೀರಿಕೊಂಡು ಒಂದು ವಾರದ ಒಳಗೆ ಒಂದು ಕನ್ನಡದ ಪ್ರಖ್ಯಾತ ಪತ್ರಿಕೆಯಲ್ಲಿ ಒಂದು ಅಂಕಣ ಬರುತ್ತೆ. ಆ ಅಂಕಣದಲ್ಲಿ ಅಂಕಣಕಾರರಾದವರು ಏನು ಬರೀತಾರೆ ಅಂತಂದರೆ, ಈ ಮನುಷ್ಯ ಮೀಸಲಾತಿಯನ್ನು ವಿಸ್ತರಿಸಿಬಿಟ್ಟು ಈ ದೇಶವನ್ನು ನಾಶ ಮಾಡಿದಂಥ ವ್ಯಕ್ತಿ, ಈ ವ್ಯಕ್ತಿ ಸತ್ತದ್ದು ನಾವೆಲ್ಲ ಸಂಭ್ರಮಿಸಬೇಕಾದಂಥ ವಿಚಾರ. ಈ ಅರ್ಥದಲ್ಲಿ ಆ ಕಾಲಕ್ಕೆ ಈ ಸತ್ತವರನ್ನು ಸಂಭ್ರಮಿಸುವಂಥ ಒಂದು ದಾರುಣ ಮನಸ್ಥಿತಿ ಸಮಾಜದಲ್ಲಿ ಇನ್ನೂ ಪ್ರಾರಂಭ ಆಗಿಲ್ಲ. ಅದಕ್ಕೆ ಮೊದಲೇ ಈ ಅಂಕಣಕಾರರು ಏನು ಬರೀತಾರೆ ಅಂತಂದರೆ, ಈ ವ್ಯಕ್ತಿ ಸತ್ತದ್ದು ಒಳ್ಳೆಯದಾಯಿತು ಅನ್ನೋ ಅರ್ಥದಲ್ಲಿ ಬರೀತಾರೆ. ಓಕೆ, ಅವರು ಬರೆದ್ರು ಅನ್ನೋದು ನನಗೆ ವಿಶೇಷ ಅಂತ ಅನಿಸಿಲ್ಲ. ನನಗೆ ವಿಶೇಷ ಅಂತ ಅನಿಸಿದ್ದು ಏನು ಅಂತಂದರೆ, ಸಮಸ್ತ ಹಿಂದುಳಿದ ಸಮುದಾಯಗಳಿಂದ ಇದಕ್ಕೆ ಒಂದೇ ಒಂದು ಪ್ರತಿಕ್ರಿಯೆ ಬರಲಿಲ್ಲ. ಬಂದದ್ದು ಒಂದು ಪ್ರತಿಕ್ರಿಯೆ. ಅದು ಬಂದದ್ದು ಯಾರಿಂದ ಅಂತಂದರೆ, 1996ರಲ್ಲಿ ಕರ್ನಾಟಕದಲ್ಲಿ 26 ಸ್ಥಾನಗಳಲ್ಲಿ ಸುಮಾರು 20 ಸ್ಥಾನಗಳು, 16 ಸ್ಥಾನಗಳನ್ನು ಜನತಾದಳ, ರಮೇಶ್ ಬಾಬು ಅವರಿಗೆ ಜನತಾದಳ ಇದ್ದಿದ್ದು ಅಂತ ಕಾಣುತ್ತೆ. ಓಕೆ, ಜನತಾದಳದಲ್ಲಿ 16 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ. 16 ಸ್ಥಾನಗಳಲ್ಲಿ ಒಂದು ಸ್ಥಾನ ಚಿತ್ರದುರ್ಗದಿಂದ P. ಕೋದಂಡರಾಮಯ್ಯ, ಮಾಜಿ ಪೊಲೀಸ್ ಕಮಿಷನರ್ ಅವರು ಗೆದ್ದಿದ್ದರು. ಕೋದಂಡರಾಮಯ್ಯ ಅವರು ಆ ಪತ್ರಿಕೆಯಲ್ಲಿ ಒಂದು ಪ್ಯಾರಾ ಕಮೆಂಟ್ ಬರೀತಾರೆ, ಅದಕ್ಕೊಂದು ಪ್ರತಿಕ್ರಿಯೆ ಬರೀತಾರೆ. ಏನಿದು, ಈ ರೀತಿ ಬರೆದಂಥ ಒಂದು ಅಂಕಣವನ್ನು ನೀವು ಹೇಗೆ ಪ್ರಕಟಿಸಿದ್ದೀರಿ? ಇದು ತಪ್ಪು, ಈ ರೀತಿ ಆಗಬಾರ್ದಿತ್ತು ಅಂತ. ನೋಡಿ, ಈ ಸರ್ವೆಯ ಪ್ರಕಾರ ಅಥವಾ ಈ ಸಮೀಕ್ಷೆಯ ಪ್ರಕಾರ
ಅಥವಾ ಈ ಸಮೀಕ್ಷೆ ಬರೋದಕ್ಕೆ ಮೊದಲು ನಮಗೆ ಗೊತ್ತಿತ್ತಂಥ ವಿಚಾರ ಏನು ಅಂತಂದರೆ, ಯಾರು ಏನೇ ಹೇಳಲಿ ಈ ರಾಜ್ಯದ ಮತ್ತು ಈ ದೇಶದ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಸಮುದಾಯ ಏನು ಅಂತ ಯಾವುದು ಅಂತಂದು ಕೇಳಿದ್ರೆ ಅದು OBC ಸಮುದಾಯ. ಅದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಗುರುತಿಸಲ್ಪಡುವಂಥ ಈ ಜಾತಿಗಳ ಸಮುದಾಯ. ಈ ಇಷ್ಟೂ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಸಮೂಹದಿಂದ ಒಬ್ಬರೇ ಒಬ್ಬರು ಪ್ರತಿಕ್ರಿಯೆ ನೀಡಿದಂತಹ ಒಂದು ದುಸ್ಥಿತಿ ಬಂತಲ್ಲ, ಇದರ ಬಗ್ಗೆ ಸ್ವಲ್ಪ ಯೋಚಿಸಿ. ಈಗ ಬರ್ದವರಿದ್ದಾರಲ್ಲ, ಬರ್ದವರು ಆನಂತರ ರಾಜಕಾರಣಿ ಆದರೂ ಇವತ್ತು ಕೂಡ ರಾಜಕಾರಣದಲ್ಲಿ ಇದ್ದಾರೆ ಅವರು. ಮತ್ತೆ ಅವರನ್ನು ರಾಜಕಾರಣದಲ್ಲಿ ಬೆಳೆಸಿದ್ದು, ಅವರನ್ನು 2 ಬಾರಿ ಚುನಾಯಿಸಿದ್ದು ಎಲ್ಲರೂ ಕೂಡ ಹಿಂದುಳಿದ ವರ್ಗದವರೇ. ಹಿಂದುಳಿದ ವರ್ಗದವರು ಯಾರಾದರೂ ಅವರ ಹಿಂದೆ ನಿಲ್ಲದಿದ್ದರೆ ಬಹುಶಃ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದು ಪ್ರಶ್ನೆ ಆಗಲ್ಲ. ಪ್ರಶ್ನೆ ಏನು ಅಂತಂದರೆ, ಒಬ್ಬ ಮಾಜಿ ಪ್ರಧಾನಮಂತ್ರಿ ತಾನು ಹಿಂದುಳಿದ ವರ್ಗದ ಜನರಿಗೆ ಮೀಸಲಾತಿ ಕೊಟ್ಟ ಎನ್ನುವ ಕಾರಣಕ್ಕೋಸ್ಕರ ಈ ದೇಶದ್ರೋಹ ಮಾಡಿದ ಅನ್ನುವಂಥ ಒಂದು ನಿಲುವಿಗೆ ಅವರೇನು ಬಂದರು. ಈ ನಿಲುವಿಗೆ ಬರಲಿಕ್ಕೆ ಅವರಿಗೆ ಧೈರ್ಯ ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆಯನ್ನು ಯಾರು ಕೇಳಬೇಕಿತ್ತು ಅಂತಂದರೆ, ನಾವು ಹಿಂದುಳಿದ ವರ್ಗದವರು ಕೇಳಬೇಕಿತ್ತು. ಯಾಕೆ ಅಂತಂದರೆ, ಮಂಡಲ್ ಕಮಿಷನ್ ರಿಪೋರ್ಟ್ ಏನಿದೆ ಅದನ್ನು ಜಾರಿಗೊಳಿಸಿದ್ದು, ಕೊನೆಗದು ಜಾರಿಗೆ ಬಂದಿದ್ದು, ಅದು ಕೇವಲ VP ಸಿಂಗ್ ಒಬ್ಬರ ನಿರ್ಧಾರ ಅಲ್ಲ. ಅದರ ಹಿಂದೆ ಮತ್ತು ಅದರ ಆ ನಂತರ ಅಂದರೆ ಅವರು 1990ರಲ್ಲಿ ಏನು ನಿರ್ಧಾರ ಪ್ರಕಟಿಸ್ತಾರೆ, ಪ್ರಕಟಿಸಿದ ತಕ್ಷಣ ಅದು ಜಾರಿಗೆ ಬಂದಿಲ್ಲ. ಅಥವಾ ಅವರು ಪ್ರಕಟಿಸಿದರ ಹಿಂದೆ ಒಂದು ಚರಿತ್ರೆ ಇದೆ. ಆ ಚರಿತ್ರೆ ಮತ್ತು ಅವರು ಪ್ರಕಟಿಸಿದ ನಂತರ ಆದಂಥ ಘಟನಾವಳಿಗಳು, ಇವೆರಡನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಇಡೀ ವಿಚಾರವನ್ನು ಅರ್ಥ ಮಾಡಿಕೋಬೇಕಾಗತ್ತೆ. ನೋಡಿ, 1977ರಲ್ಲಿ ಮೊತ್ತ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಈ ದೇಶದಲ್ಲಿ ಬಂದಾಗ ಮಂಡಲ್ ಕಮಿಷನ್ ಅಪಾಯಿಂಟ್ಮೆಂಟ್ ಆಗುತ್ತೆ. ಮಂಡಲ್ ಕಮಿಷನನ್ನು ನೇಮಿಸ್ತಾರೆ ಅಂದಿನ ಪ್ರಧಾನಿಗಳು. ಅದು ವಿಸ್ತೃತವಾಗಿ ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಡುತ್ತೆ. ಆ ವರದಿನಲ್ಲಿ ಅವರು ಹೇಳ್ತಾರೆ, OBCಗಳಿಗೆ, ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅಂತ. BP ಮಂಡಲ್ ಭಾಳ ಹಿರಿಯ ವ್ಯಕ್ತಿ. ಆ ಕಮಿಷನಲ್ಲಿದ್ದವರು, ಆ ಆಯೋಗದಲ್ಲಿದ್ದವರು ಹಿರಿಯ ವ್ಯಕ್ತಿಗಳು, ರಾಜಕಾರಣದಲ್ಲಿ ಪಳಗಿದವರು, ಈ ದೇಶದ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡಿದ್ದವರು, ಕೆಲವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಇದ್ದವರು, ಸ್ವಾತಂತ್ರ್ಯ ಸಂಗ್ರಾಮವನ್ನು ನೋಡಿದವರು. ಅವರು ಕೊಟ್ಟಂಥ ವರದಿಯ ಮೇಲೆ ಈ ನಿರ್ಧಾರವನ್ನು VP ಸಿಂಗ್ ತಗೊಂಡಿದ್ದು. ಆಯಿತು, ಅವರು ಕೊಟ್ಟರು, VP ಸಿಂಗ್ ತಗೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಅದು ಜಾರಿಯಾಗಿದ್ದು. ವಿಚಾರ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸುಪ್ರೀಂ ಕೋರ್ಟಲ್ಲಿ 9 ಜಡ್ಜಸ್ ಅದರ ಮೇಲೆ ಕುಳಿತುಕೊಂಡು 2.5 ವರ್ಷಗಳ ಕಾಲ ಅದನ್ನು ಅಧ್ಯಯನ ಮಾಡ್ತಾರೆ, ವಾದ ವಿವಾದಗಳನ್ನು ಆಲಿಸ್ತಾರೆ. ಇಬ್ಬರು ಏನೋ ಡಿಸೆಂಟ್ ನೋಡ್ಕೊಡ್ತಾರೆ, ಉಳಿದವರು ಇಲ್ಲ, ಈ ದೇಶದಲ್ಲಿ OBC ವರ್ಗಗಳಿಗೆ ಮೀಸಲಾತಿಯ ಅಗತ್ಯ ಇದೆ ಅಂತ ಹೇಳಿಬಿಟ್ಟು ನಿಲುವಿಗೆ ಬರ್ತಾರೆ. ಸಿದ್ದರಾಮಯ್ಯ ಅವರು, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಕಾಲದಲ್ಲಿ ಒಂದು ಮಾತು ಹೇಳಿದರು. ಒಂದು ಲಾಲ್ಬಾಗಲ್ಲಿ ಒಂದು ಸಭೆ ಆಗಿತ್ತು. ಆ ಸಭೆಯಲ್ಲಿ ಈ ಮಂಡಲ್ ವರದಿಯ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಿಮೆಂಟನ್ನು ಪ್ರಸ್ತಾಪಿಸ್ತಾ ಒಂದು ಮಾತು ಹೇಳಿದರು. ಏನು ಹೇಳಿದರು ಅವರು ಅಂತಂದರೆ, ಈಗ ಇಷ್ಟೆಲ್ಲ ಮಂದಿ ನೀವು ಮಂಡಲ್ ಕಮಿಷನ್ ವರದಿಯನ್ನು, ಮೀಸಲಾತಿಯನ್ನು ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಿಮೆಂಟನ್ನು ಟೀಕಿಸ್ತಿರಲ್ಲ, ಒಂದು ವಿಚಾರ ತಿಳ್ಕೊಳ್ಳಿ, ಅಲ್ಲಿ ಆ ಸುಪ್ರೀಂ ಕೋರ್ಟ್ ಬೆಂಚಲ್ಲಿದ್ದಂಥ ಅಷ್ಟು ಜಡ್ಜಸ್ ಅವರಲ್ಲಿ ಯಾರು ಕೂಡ ಹಿಂದುಳಿದವರು ಇರಲಿಲ್ಲ. ಎಲ್ಲರೂ ಇದ್ದದ್ದು ಮುಂದುವರಿದ ಜನಾಂಗದವರೇ ಇದ್ದಿದ್ದು, ಮುಂದುವರಿದ ಜಾತಿಗಳಿಗೆ ಸೇರಿದವರೇ ಇದ್ದಿದ್ದು. BP ಮಂಡಲ್ ಅವರ ಆಯೋಗ, VP ಸಿಂಗ್ ಅವರ ಸರ್ಕಾರ ಮತ್ತು ಈ 9 ಜಡ್ಜಸ್, ಸುಪ್ರೀಂ ಕೋರ್ಟ್ನ ಘನತೆವೆತ್ತಂತಹ ನ್ಯಾಯಮೂರ್ತಿಗಳು ನಿರ್ಧಾರ ಮಾಡಿದ್ದನ್ನು ಒಬ್ಬ ಎಳೆಯ ಅಂಕಣಕಾರ ಈ ರೀತಿ ರಬ್ಬಿಷ್ ಮಾಡ್ತಾನೆ ಅಂತಂದರೆ, ಕಸ ಅಂತ ಪರಿಗಣಿಸ್ತಾನೆ ಅಂತ ಅಂದರೆ, ಓಕೆ, ಈ ಧೈರ್ಯ ಎಲ್ಲಿಂದ ಬಂದಿದ್ದು, ಈ ಧೈರ್ಯ ಎಲ್ಲಿಂದ ಬಂದಿದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೋಬೇಕಾಗತ್ತೆ. ಇದು ಆ ಧೈರ್ಯ ಅವರಿಗೆ ಬಂದಿದ್ದು ಎಲ್ಲಿಂದ ಅಂತ ನಾವು ಪ್ರಶ್ನಿಸದೇ ಇದ್ದಂಥ ಸ್ಥಿತಿ ಇದೆ ಅಲ್ಲ, ಅದು ನಮ್ಮ ಹಿಂದುಳಿದಿರುವಿಕೆ. ಈ ವರದಿ ಅಂಕಿಅಂಶಗಳಲ್ಲಿ ತೋರಿಸಿದ್ದಕ್ಕಿಂತ ಆ ಕಡೆಗೆ ಪ್ರಶ್ನಿಸಲಾಗದೇ ಹೋದಂತಹ ಸ್ಥಿತಿ ಹಿಂದುಳಿದ ವರ್ಗದವರದ್ದು ಏನಿತ್ತು, ಈ ಹಿಂದುಳಿದಿರುವಿಕೆಯನ್ನು ನಾವು ಇವತ್ತು ಅರ್ಥ ಮಾಡಿಕೋಬೇಕಾಗಿದೆ. ಯಾರ ಜೊತೆ ಸಂಘರ್ಷ ಬೇಡ, ಸಂಖ್ಯೆ ಕಡಿಮೆ ಆಯಿತು ಅಂತ ಹೋರಾಡುವವರ ಜೊತೆಗೆ ನಾವು ಹೇಳಬೇಕಾಗಿದ್ದಷ್ಟೇ, ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ, ಸರ್ಕಾರ ನಿರ್ಧಾರ ಮಾಡಲಿ. ಅದು ಸೈಂಟಿಫಿಕ್ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಹೇಳಲಿಕ್ಕೆ ನಾವು ಯಾರೂ ಅಲ್ಲ. ಓಕೆ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ. ಸರ್ಕಾರ ಪರಿಣತರನ್ನು ಕೇಳಿಬಿಟ್ಟು ಸರಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಅದನ್ನು ಬಿಟ್ಟು ಬಿಡೋಣ. ಆದರೆ ನಾವು ಯೋಚನೆ ಮಾಡಬೇಕಾಗಿರೋದು ಈ ವಿಚಾರ, ನಮಗೆ ಆ ಧೈರ್ಯ ಯಾಕೆ ಬರಲಿಲ್ಲ, ಅವರಿಗೆ ಆ ಧೈರ್ಯ ಯಾಕೆ ಬಂತು. ಅಸತ್ಯವನ್ನು ಸತ್ಯ ಅಂತ ಹೇಳಿಬಿಟ್ಟು
ಘೋರ ಅಪಚಾರ ಆಗಿ ಹೋಯಿತು ಈ ದೇಶಕ್ಕೆ. ಅಂದರೆ ಅವರು ಅವತ್ತು ಕಡೆಗಣಿಸಿದ್ದು, ಅವರು ಕ್ಷುಲ್ಲಕೀಕರಣಗೊಳಿಸಿದ್ದು ಕೇವಲ ವಿ ಪಿ ಸಿಂಗ್ ಅವರ ನಿರ್ಧಾರವನ್ನಲ್ಲ, ಈ ದೇಶದ ಬಹುಸಂಖ್ಯಾತ ಹಿಂದುಳಿದ ವರ್ಗದ ಎಲ್ಲ ಜನರನ್ನು. ಯಾಕಂತಂದರೆ ಅವರಿಗೆ ಕೊಟ್ಟದ್ದು, ಅವರು ಪಡ್ಕೊಂಡ ಕಾರಣ ಈ ದೇಶ ಹಾಳಾಗಿ ಹೋಯ್ತು ಅನ್ನುವಂಥ ಒಂದು ದಾಷ್ಟ್ರ್ಯ ಇದೆ ಅಲ್ಲ, ಆ ದಾಷ್ಟ್ರ್ಯವನ್ನು ಪ್ರಶ್ನಿಸಬೇಕಾದಂತಹ ಧೈರ್ಯವನ್ನು, ಕಂಡುಕೊಳ್ಬೇಕಾದ ಅಗತ್ಯವನ್ನು ಮನಗಾಣುವಂತಹ ಸಂದರ್ಭ ಇದು. ಆ ಸಂದರ್ಭವನ್ನು ಈ ವರದಿ ಒದಗಿಸಿಕೊಟ್ಟಿದೆ ಅಂತ ನನಗನಿಸುತ್ತೆ. ಅದಕ್ಕೆ ಇದು ಚಾರಿತ್ರಿಕ. ಇನ್ನೊಂದು ವಿಚಾರ ನೋಡಿ, ಈಗ ಈ ವರದಿ ಅಥವಾ ಅಂಕಿಅಂಶಗಳನ್ನು ಮೊನ್ನೆ ಕ್ಯಾಬಿನೆಟ್ನ ಮುಂದೆ ಮಂಡಿಸಲಾಯಿತು. ಮಂಡಿದ ತಕ್ಷಣ ಅದೊಂದು ದೊಡ್ಡ ವಿವಾದ ಆಯಿತು. ವಿವಾದ ಆದ ತಕ್ಷಣ ಓಕೆ, ಯಾರಿಗಾದರೂ ನಮ್ಮ ಸಂಖ್ಯೆ ನಾವು ನಿರೀಕ್ಷಿಸಿದಷ್ಟು ಇರಲಿಲ್ಲ ಅಂತ ಆದಾಗ ಒಂದು ರೀತಿಯ ಆತಂಕ ಆಗೋದು, ಪ್ರಶ್ನೆಗಳು ಹೇಳೋದು ಬಹಳ ಸಹಜ. ಈ ಪ್ರಶ್ನೆಗಳನ್ನು ಅವ್ರು ಕೇಳಬಾರ್ದು ಅಂತಲ್ಲ, ಯಾರಾದರೂ ಕೇಳ್ತಿದ್ರು. ಓಕೆ, ಇದು ರಾಜಕೀಯ, ಇದು ಕೇವಲ ಅಂಕಿಅಂಶಗಳ ವಿಚಾರ ಅಲ್ಲ, ಇದು ಬದುಕು. ಸೊ ಇಲ್ಲಿ ಎಲ್ಲರ ಬದುಕಿನ ಪ್ರಶ್ನೆ ಇದೆ, ಎಲ್ಲರ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಇದೆ, ಎಲ್ಲವೂ ಇದೆ. ಆದ ಕಾರಣ ಯಾರೋ ಈ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದರಲ್ಲಿ ನನಗೆ ಯಾವ ಬೇಸರನೂ ಇಲ್ಲ, ಅದು ಅಸಹಜ ಅಂತಲೂ ಅನಿಸೋದಿಲ್ಲ. ಆದರೆ ನನಗೆ ಕೆಲವು ಮಾತುಗಳು, ಕೆಲವು ಉಲ್ಲೇಖಗಳು, ಕೆಲವು ಸ್ಟೇಟ್ಮೆಂಟ್ಸ್ಗಳು ಬಹಳ ವಿಚಿತ್ರ ಅಂತ ಅನಿಸ್ತು. ಒಬ್ಬರು ಹೇಳ್ತಾರೆ, ಈ ವರದಿ ಏನಿದೆ, ಈ ವರದಿಯ ಕಸದ ಬುಟ್ಟಿಗೆ ಎಸೀಬೇಕು. ಓಕೆ, ಯಾಕಪ್ಪ ಕಸದ ಬುಟ್ಟಿಗೆ ಎಸೀಬೇಕು? ಅದನ್ನು ಒಂದು ಸಂಖ್ಯೆ ಹೆಚ್ಚು ಕಡಿಮೆ ಆದ ಕೂಡಲೇ ಇದರಲ್ಲಿ ಕಸದ ಬುಟ್ಟಿಗೆ ಎಸೆಯುವಂಥದ್ದು ಏನಿದೆ? ಕಸದ ಬುಟ್ಟಿಗೆ ಎಸೆಯಬೇಕು ಅಂತ ನೀವು ಏನನ್ನ ಹೇಳ್ತೀರಿ, ಆ ವರದಿನಲ್ಲಿ ಅಥವಾ ಆ ಇಡೀ ಪ್ರಕ್ರಿಯೆಯಲ್ಲಿ, ಆ ದಾಖಲೆಯಲ್ಲಿ, ಆ ದಾಖಲಾತಿಯಲ್ಲಿ ಈ ರಾಜ್ಯದ ಬಹುಸಂಖ್ಯಾತ ಜನರ ಬದುಕಿನ ಚಿತ್ರಣ ಇದೆ. ಈ ರಾಜ್ಯದಲ್ಲಿ ಒಬ್ಬ ಕ್ಷೌರಿಕ, ಒಬ್ಬ ಮಡಿವಾಳ, ಇಂತಹ ಸಾವಿರಾರು ವೃತ್ತಿಗಳನ್ನು ಮಾಡ್ತಾ ಈ ಸಮಾಜದ ಸೇವೆಯನ್ನು ಮಾಡ್ತಿರತಕ್ಕಂಥ ಜನವರ್ಗ ಯಾವ ರೀತಿಯ ಬದುಕನ್ನು 75 ವರ್ಷದಲ್ಲಿ ಕಟ್ಟಿಕೊಂಡಿದ್ದಾರೆ ಮತ್ತು ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥ ವಿವರಗಳಿದ್ದಾವೆ. ಈ ವಿವರಗಳು ನಿಮಗೆ ಕಸ ಅಂತ ಖಂಡಿತ ಅಲ್ಲ, ಆ ಧೈರ್ಯ ಎಲ್ಲಿಂದ ಬಂತು ಅನ್ನೋದನ್ನು ನಾನು ಇಲ್ಲಿ ಪ್ರಶ್ನಿಸ್ತಾ ಇರೋದು. ಅಂಕೆ ಸಂಖ್ಯೆ ವಿಚಾರ ಅಲ್ಲ, ನಿಮಗೆ ಹೆಚ್ಚು ಕಡಿಮೆ ಆದರೆ ಖಂಡಿತವಾಗಿ ಅದರ ಬಗ್ಗೆ ಪ್ರಶ್ನಿಸಿ. ಆದರೆ ಒಮ್ಮಿಂದೊಮ್ಮೆ ಇದು ಕಸ, ಇದು ನಾನ್ ಸೆನ್ಸ್ ಅಂತ ಹೇಳಿಬಿಟ್ಟು ನೀವು ಟಿ ವಿ ಚಾನಲಲ್ಲಿ ಕುಳಿತು ಹೇಳ್ತೀರಲ್ಲ, ಅವರು ಹೇಳೋದು ಒಂದು. ನನಗೆ ಇವತ್ತಿಗೂ ಅನಿಸುತ್ತೆ, ಆವತ್ತು ವಿ ಪಿ ಸಿಂಗ್ ವಿಚಾರದಲ್ಲಿ ಆ ಅಂಕಣಕಾರ ಬರೆದಾಗ ನಾನು ಅನುಭವಿಸಿದಂಥ ಒಂದು ಮೌನ ಇದೆ ಅಲ್ಲ, ಒಂದು ಪ್ರತಿಕ್ರಿಯಾ ದಾರಿದ್ರ್ಯ ಇದೆ ಅಲ್ಲ, ಆ ಪ್ರತಿಕ್ರಿಯಾ ದಾರಿದ್ರ್ಯವನ್ನು ನಾನು ಇವತ್ತೂ ಕಂಡೆ, ಈ ಸಂದರ್ಭದಲ್ಲೂ ಕಂಡೆ. ಯಾಕಂತಂದರೆ ನಮ್ಮ ಹಿಂದುಳಿದ ವರ್ಗಗಳ ಕಡೆಯಿಂದ ಬಂದಂತಹ ಮರು ಪ್ರತಿಕ್ರಿಯೆ ಇದೆ ಅಲ್ಲ, ಅವರಾಗೆಲ್ಲ ಹೇಳುವತ್ತಿಗೆ ಇದನ್ನು ಡಸ್ಟ್ಬಿನ್ನಿಗೆ ಹಾಕಿ, ಇದನ್ನು ಹಾಗೆ ಹಾಕಿ, ಇದನ್ನು ಸುಡಿ ಅಂತ ಹೇಳುವತ್ತಿಗೆ ನಮ್ಮ ಕಡೆಯಿಂದ ಒಂದು ಗಟ್ಟಿಯಾದಂತಹ ಒಂದು ಧ್ವನಿ ನಾನು ಕೇಳಲಿಲ್ಲ. ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಇಲ್ಲ ಇದನ್ನು ಅನುಷ್ಠಾನಗೊಳಿಸಬೇಕು ಅನ್ನುವ ರೀತಿಯ ಒಂದು ಒತ್ತಾಯ ಬಂತೇ ಹೊರತು, ಅಲ್ಲ ನೀವು ನಮ್ಮನ್ನು ಕಸ ಅಂತ ಹೇಗೆ ಕಂಡ್ರಿ, ನಮ್ಮ ಬದುಕಿನ ಚಿತ್ರಣ ನಿಮಗೆ ಕಸ ಹೇಗೆ ಆಯಿತು ಅಷ್ಟೇ ಕೇಳಬೇಕಾಗಿರೋದು. ನಿಮ್ಮ ಬಗ್ಗೆ ನಮಗೆ ಯಾವ ವಿರೋಧನೂ ಇಲ್ಲ, ನಿಮ್ಮ ಜೊತೆ ನಾವು ಸಂಘರ್ಷಕ್ಕೆ ಇಳಿಯುವುದಿಲ್ಲ. ನಮಗೆ ಈ ರಾಜ್ಯದ ಚುನಾಯಿತ ಸರ್ಕಾರ ಅಧಿಕೃತವಾಗಿ ಒಂದು ಆಯೋಗವನ್ನು ನೇಮಿಸಿದೆ. ಆ ಆಯೋಗ ಏನು ಮಾಡಿದೆ ಅನ್ನುವಂಥ ದಾಖಲಾತಿಯನ್ನು ಇಟ್ಟುಕೊಂಡಿದೆ. ಅದು ಸುಮ್ಮನೆ ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾರೆ, ನಾವು 5,80,00,000 ಚಿಲ್ಲರೆ ಜನರನ್ನ, ಅಂದರೆ ವ್ಯಕ್ತಿಗಳನ್ನ ಸಂದರ್ಶಿಸಿ ಈ ಪ್ರತಿ ವ್ಯಕ್ತಿಗೂ ದಾಖಲೆ ಇಟ್ಟುಕೊಂಡಿದ್ದೇವೆ, ಆ ದಾಖಲೆ ನಮ್ಮ ಬಳಿ ಇದೆ, ಅದನ್ನು ನೀವು ಪರಿಶೀಲಿಸಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದ ನಂತರನೂ ಕೂಡ ಅದರ ಆಚೆಗೆ ಹೇಳ್ತಾರೆ, ಇಲ್ಲ ನಿಮಗೆ ಅಕಸ್ಮಾತ್ ಈ 5,80,00,000 ದಾಖಲೆಗಳನ್ನು ನಾವು ಏನು ಇಟ್ಟುಕೊಂಡಿದ್ದೇವೆ ಅದರಲ್ಲಿ ನಿಮ್ಮ ವಿವರ ಇಲ್ಲ ಅಂತ ಅಂದರೆ ಅದನ್ನು ಸೇರಿಸಲಿಕ್ಕೆ ಅವಕಾಶ ಇದೆ. ಇದು ಚುನಾವಣಾ ಸಂದರ್ಭದಲ್ಲಿ ಮತದಾರ ಪಟ್ಟಿಯನ್ನು ಮತ್ತೆ ಪರಿಷ್ಕರಿಸಲಿಕ್ಕೆ ಹೇಗೆ ಸಾಧ್ಯನೋ ಅದೇ ರೀತಿಯಲ್ಲಿ ಇದನ್ನು ಪರಿಷ್ಕರಿಸಲಿಕ್ಕೆ ಸಾಧ್ಯ. ಅದು ಎಷ್ಟು ಸಾಧ್ಯ, ಅದರಲ್ಲಿರ್ತಕ್ಕಂಥ ಡಿಫಿಕಲ್ಟೀಸ್ ಏನು, ಆ ವಿಚಾರಕ್ಕೆ ಮತ್ತೆ ಬರೋಣ. ಆದರೆ ಒಂದು ಸಾಧ್ಯತೆಯನ್ನು ಇಡ್ತಾರೆ ಅವರು. ಆದರೂ ಕೂಡ ಇದು ಕಸ, ಇದನ್ನು ಸುಡ್ತೇವೆ, ಇದು ನಾನ್ ಸೆನ್ಸ್, ಇದು ಆಗಿ ಹೀಗೆ ಅಂತ ಹೇಳಿಬಿಟ್ಟು ನೀವು ಚಾಯ್ಸೆಸ್ಟ್ ಅಬ್ಯೂಸನ್ನು ಇದರ ಮೇಲೆ ಹೀಪ್ ಮಾಡುವುದಿದೆಯಲ್ಲ, ಇದರ ಮೇಲೆ ಹೇರುವುದಿದೆಯಲ್ಲ, ಈ ಧೈರ್ಯದ ಬಗ್ಗೆ ಪ್ರಶ್ನಿಸುವ ಧೈರ್ಯ ಹಿಂದುಳಿದವರಿಗೆ ಇಲ್ಲಲ್ಲ. ಅದು ಹಿಂದುಳಿದಿರುವಿಕೆ. ಆ ಹಿಂದುಳಿದಿರುವಿಕೆಯನ್ನ ಕನ್ನಡಿಯಲ್ಲಿ ನೋಡಿಕೊಳ್ಳುವಂತಹ ಕಾಲ ಇದು ಅಂತ ನನಗನಿಸುತ್ತೆ. ಅದಕ್ಕೆ ದಿಸ್ ಎ ಮೂಮೆಂಟ್ ಆಫ್ ರೆಕನಿಂಗ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ಕರ್ನಾಟಕ. ನಾವು ಈ ಕಾಲದಲ್ಲಿ ಇದನ್ನು ಅರಿತು
ನಮ್ಮ ಹಾಗೇ ಇರತಕ್ಕಂಥ ಸಮುದಾಯಗಳು ಅವು ಇದ್ದಾವೆ ಅವುಗಳ ಜೊತೆ ಬೆರೆತು ಒಂದು ಶಕ್ತಿಯಾಗಿ ಹೊರಹೊಮ್ಮುವಂಥ ಪ್ರಯತ್ನವನ್ನು ಈ ಕಾಲದಲ್ಲಾದರೂ ಮಾಡದೆ ಹೋದರೆ ನಮ್ಮ ಮುಂದಿನ ತಲೆಮಾರೇನಿದೆ ಆ ತಲೆಮಾರು ಕೂಡ ಇದೇ ರೀತಿಯ ಅವಮಾನವನ್ನು ಅನುಭವಿಸುತ್ತೆ. ಮತ್ತೆ ಅವಮಾನ ಅನುಭವಿಸಿದಾಗ ಅದು ಅವಮಾನ ಅಂತ ಅವರಿಗೆ ತಿಳಿಯದಂತಹ ದಾರಿದ್ರ್ಯ ಬರುತ್ತೆ. ಈ ಎರಡೂ ಸಂದರ್ಭಗಳಲ್ಲಿ ಇಂಥ ಸಾವಿರಾರು ಘಟನೆಗಳು ಈ ರಾಜ್ಯದ ಚರಿತ್ರೆಯಲ್ಲಿ ಆಗಿ ಹೋಗಿರ್ಬೋದು. ನಾನು ಎರಡೇ ಒಂದು ಪಿ ಸಿಂಗ್ ಅವರು ನಿಧನರಾದಾಗ ಆದಂಥ ಘಟನೆ ಮತ್ತು ಈಗ ಆಗಿರತಕ್ಕಂಥ ಬೆಳವಣಿಗೆ ಇದೆರಡನ್ನೇ ಉದಾಹರಣೆಯಾಗಿ ಕೊಡ್ತೇನೆ. ಇಂಥ ಉದಾಹರಣೆಗಳನ್ನು ನಾವು ಚರಿತ್ರೆಯಲ್ಲಿ ಹೆಕ್ಕಿ ಹೇಳಬಹುದು. ಈ ಪರಿಸ್ಥಿತಿಯಿಂದ ಇವತ್ತು ಹಿಂದುಳಿದ ವರ್ಗದವರು ಹೊರಬರಬೇಕಾಗಿದ್ರೆ ಕುಳಿತು ಯೋಚಿಸಬೇಕಾಗಿದೆ. ಎಷ್ಟು ಸಮಯ ಇದೆ ನನಗೆ? ಓಕೆ. ಇಷ್ಟನ್ನು ನಾನು ಹಿನ್ನೆಲೆಯಾಗಿ ಹೇಳಿದ ನಂತರ ಸರಿ ಇದನ್ನು ಸ್ವಲ್ಪ ಈ ವರದಿಯ ವಿಚಾರವಾಗಿ ನೋಡಿ ಇದನ್ನ ನಾನು ಇದು ಲೀಕ್ ಆದಂತ ವರದಿ. ಇದು ಇವತ್ತು ಕೂಡ ನೋಡಿ 10 ವರ್ಷ ಆಗಿದೆ. 10 ವರ್ಷ ಆಗಿ ಇದನ್ನ ಮೋಹನ್ ಅವರು ಕೂಡ ಹೇಳಿದ್ದಾರೆ, ನಾನು ಕೂಡ ಬರೆದಿದ್ದೇನೆ. ಏನು ಅಂತಂದ್ರೆ ಕರ್ನಾಟಕ ಮೊದಲ ರಾಜ್ಯ ಇದನ್ನು ಮಾಡಿದ್ದು. ಓಕೆ, 10 ವರ್ಷಗಳ ಹಿಂದೆ. 10 ವರ್ಷಗಳಾದ ನಂತರ ಕೂಡ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ 2ನೇ ಅವಧಿಯಲ್ಲಿ ಅಧಿಕಾರ ನಡೆಸ್ತಿದ್ರು ಕೂಡ ಇದನ್ನು ಅಧಿಕೃತವಾಗಿ ಬಿಡುಗಡೆ ಮಾಡುವ ಸ್ಥಿತಿಯಲ್ಲಿ ನಾವಿಲ್ಲ, ಇನ್ನೂ ಕಾಯ್ತಾ ಇದ್ದೇವೆ. ಓಕೆ, ಪಕ್ಕದ ತೆಲಂಗಾಣದಲ್ಲಿ ಇದನ್ನು ಅವರ ದೌರ್ಬಲ್ಯ ಅಂತ ತಿಳ್ಕೋಬಾರ್ದು, ಇದನ್ನು ಕಾಂಗ್ರೆಸ್ನ ದೌರ್ಬಲ್ಯ ಅಂತ ತಿಳ್ಕೋಬಾರ್ದು, ಇದು ಸಮಸ್ತ ಹಿಂದುಳಿದ ವರ್ಗಗಳ ದೌರ್ಬಲ್ಯ ಅಂತ ತಿಳ್ಕೋಬೇಕು. ಪಕ್ಕದ ತೆಲಂಗಾಣದಲ್ಲಿ ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ, ಅವರು ಪ್ರಬಲ ವರ್ಗದಿಂದ ಬಂದವರು. ಅವರು ಏನು ಮುಲಾಜಿಲ್ಲದೆ ಕೇವಲ 50 ದಿನಗಳಲ್ಲಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಪ್ರಕ್ರಿಯೆಯನ್ನು ಅಂತಿಮಗೊಳಿಸಿ ವರದಿಯನ್ನು ಜನರ ಮುಂದೆ ಇಟ್ಟು ಮೀಸಲಾತಿ ನೀತಿಯನ್ನು ಬದಲಿಸಿ ಕೂಡ ಆಗಿದೆ. ಓಕೆ, ಬಿಹಾರದಲ್ಲಿ 2 ವರ್ಷದಲ್ಲಿ ಈ ಪ್ರಕ್ರಿಯೆ ಮುಗಿದಿದೆ. ಇಲ್ಲಿ ಯಾಕೆ ನಮಗೆ ಎಷ್ಟು ಕಷ್ಟ ಆಗಿದೆ ಅಂತಂದ್ರೆ, ಇಲ್ಲಿನ ನಮ್ಮ ಹಿಂದುಳಿದ ವರ್ಗದವರು ಯಾರಿದ್ದೇವೆ ನಾವು ವಿಶೇಷವಾಗಿ ಯೋಚಿಸಬೇಕು. ನಮ್ಮ ಪರಿಸ್ಥಿತಿ ಏನಿದೆ ಇದು ಇವತ್ತಿಗೂ ಕೂಡ ನಾನು ಇದನ್ನು ಭಯ ಪಟ್ಟುಕೊಂಡು ಇದು ಅನಧಿಕೃತವಾಗಿ ಸೋರಿಕೆಯಾದಂಥ ವರದಿ, ಇದರ ಬಗ್ಗೆ ನಾವು ಮಾತಾಡೋದು ಅನಧಿಕೃತ. ನಾನು ಮೊನ್ನೆ ಜಯಪ್ರಕಾಶ್ ಗಡೆ ಅವರನ್ನು ಮಾತಾಡೋತ್ತಿಗೆ ಇದರ ಕೆಲವು ವಿವರಗಳನ್ನು ಕೇಳಿದೆ. ಆಗ ಅವ್ರು ಹೇಳ್ತಿದ್ರು, ಇಲ್ಲ ನಾವು ಇದನ್ನು ಮಾತಾಡುವಾಗಿಲ್ಲ, ಇದನ್ನು ಕ್ಯಾಬಿನೆಟ್ ಅಪ್ರೂವ್ ಮಾಡಿ ಅಧಿಕೃತವಾಗಿ ಬಿಡುಗಡೆ ಮಾಡಿದ ನಂತರ ಮಾತ್ರ ಮಾತಾಡಬಹುದು. ಈಗ ನಾವು ಏನು ಮಾತಾಡಿದ್ರು ಅದು ಅನಧಿಕೃತ ಅಂತ. ಈ ಅನಧಿಕೃತ ಅಂತ ಹೇಳ್ಬಿಟ್ಟು ದೊಡ್ಡ ಚರ್ಚೆ ನಡೆದು ಹೋಯ್ತು, ಅದು ಪ್ರಶ್ನೆ ಬೇರೆ. ಆದರೆ ಇದು ನಮ್ಮ ಧೈರ್ಯದ ವಿಚಾರವಾಗಿ ಇನ್ನೊಂದು ಹೇಳಬೇಕಾದಂಥ ವಿಷಯ, ನಿಮ್ಮ ಗಮನ ಸೆಳೆಯಬೇಕಾದಂಥ ವಿಚಾರ. ಈಗ ಈ ವರದಿ ವಿಚಾರಕ್ಕೆ ಬರ್ತೇನೆ. ಇದರ ಬಗ್ಗೆ ಬಹಳ ಒಂಥರ ಮೇಲ್ಸ್ತರದಲ್ಲಿ ಒಂಥರ ಸೂಪರ್ಫಿಷಿಯಲ್ ಅಂತ ಡಿಸ್ಕಷನ್ ಆಗ್ತಿದೆ ಅಂತ ಕೆಲವರು ಹೇಳ್ತಾರೆ. ಸೂಪರ್ಫಿಷಿಯಲ್ ಅಂತ ಡಿಸ್ಕಷನ್ ಅಲ್ಲ, ಕೆಲವು ಗಂಭೀರವಾದಂಥ ವಿಚಾರಗಳನ್ನು ಕೂಡ ಎಲ್ಲರೂ ಚರ್ಚಿಸ್ತಾ ಇದ್ದಾರೆ. ಆದರೆ ಈ ಚರ್ಚೆಯನ್ನು ನಾವು ಇನ್ನೂ ಕೂಡ ಮುಂದುವರಿಸಬೇಕಾದ್ರೆ, ಅಥವಾ ಈ ಚರ್ಚೆಯನ್ನು ನಾವು ಹಿಂದುಳಿದ ವರ್ಗಗಳಾಗಿ ಮಾಡಬೇಕಾಗಿದ್ದರೆ ಮತ್ತು ಇದರ ವಿವರಗಳನ್ನು ಅರಿತುಕೊಂಡು, ನಾನಾಗಲೇ ಹೇಳಿದಲ್ಲ, ನಾವೊಂದು ಶಕ್ತಿಯಾಗಿ ಹೊರಹೊಮ್ಮುವುದಕ್ಕೆ ಇದನ್ನು ಹೇಗೆ ಬಳಸಿಕೋಬೇಕು ಅಂತ ಯೋಚಿಸಿದಾಗ ಇದರಲ್ಲಿ ಕೆಲವು ಮೂಲಭೂತ ವಿಚಾರಗಳನ್ನು ನಾವು ಅರ್ಥ ಮಾಡಿಕೋಬೇಕಾಗುತ್ತೆ. ಅಂದರೆ ಈಗ ನಾನು ಮಾತಾಡೋದಿರುವಂಥದ್ದು ಭಾಳ ಫಂಡಮೆಂಟಲ್ ಅಥವಾ ಬೇಸಿಕ್ಸ್, ಭಾಳ ಮೂಲಭೂತವಾದಂಥ ಸಿಂಪಲ್, ಭಾಳ ಸರಳ ವಿಚಾರಗಳು. ಆದರೆ ಈ ಸರಳ ವಿಚಾರಗಳನ್ನು ಅರಿತುಕೊಳ್ಳುವ ಮೂಲಕನೇ ನಾವು ಇದರಲ್ಲಿರ್ತಕ್ಕಂತಹ ಗಹನವಾದಂಥ ವಿಚಾರಗಳನ್ನು ಅರಿತುಕೋಬೇಕು. ಏನು ಈ ವರದಿ? ಕೆಲವರು ಹೇಳ್ತಾರೆ ಇದು ಬಹಳ ರಾಜಕೀಯ ಪ್ರೇರಿತವಾದಂಥ ವರದಿ. ಕರ್ನಾಟಕದಲ್ಲಿ ಕೆಲವು ವರ್ಗಗಳನ್ನು ಅಥವಾ ಕೆಲವು ಜಾತಿಗಳನ್ನು ರಾಜಕೀಯವಾಗಿ ಮಣಿಸಬೇಕು ಅಂತ ಹೇಳಿಬಿಟ್ಟು ಒಬ್ಬ ನಾಯಕ ಇದನ್ನು ಹುನ್ನಾರ ಮಾಡಿದಂಥ ವರದಿ ಅಂತ. ಖಂಡಿತವಾಗಿ ಇಲ್ಲ. ಈ ದೇಶದಲ್ಲಿ ಏನನ್ನು ಬೇಕಾದ್ರೂ ನೀವು ರಾಜಕೀಯಕ್ಕೆ ಬಳಸ್ಕೋಬಹುದು, ಹಾಗಂತ ಹೇಳಿಬಿಟ್ಟು ಕೆಲವು ವಿಚಾರಗಳನ್ನ ಮಾಡದೇ ಇರಲಿಕ್ಕೆ ಆಗೋದಿಲ್ಲ. ಈ ವರದಿಯ ಚರಿತ್ರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದರೆ, ಮತ್ತೆ 1992 ನವೆಂಬರ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಮಂಡಲ್ ಕಮಿಷನ್ ಕೇಸಲ್ಲಿ ಕೊಟ್ಟ ಜಡ್ಜ್ಮೆಂಟಿಂದ ಪ್ರಾರಂಭ ಆಗುತ್ತೆ. ಇದರ ಪ್ರಾರಂಭ ಅಲ್ಲಿ ಇರೋದು. ಆ ಜಡ್ಜ್ಮೆಂಟಲ್ಲಿ ಇಂದಿರಾ ಸಾವ್ನೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಥವಾ ಮಂಡಲ್ ಕಮಿಷನ್ ಕೇಸ್ ಅಂತ ಇವತ್ತು ಈ ದೇಶದಲ್ಲಿ ಏನು ಪ್ರಸಿದ್ಧಿ ಹೊಂದಿದೆ, ಆ ಕೇಸ್ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಹಿಂದುಳಿದವರಿಗೆ 27% ಪ್ರಾತಿನಿಧ್ಯವನ್ನು ಅಥವಾ ಮೀಸಲಾತಿ ಕೊಡುವಂಥದ್ದು ಸಾಂವಿಧಾನಿಕ, ಇದನ್ನು ಯಾರು ಪ್ರಶ್ನಿಸುವಾಗಿಲ್ಲ, ಇದು ಸಾಂವಿಧಾನಿಕ ಅಂತ ನಾವು ಹೇಳ್ತಾ ಇದ್ದೇವೆ ಅಂತ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಹೇಳ್ತಾರೆ. ಅದರ ಜೊತೆಗೆ ಅವರು ಹೇಳ್ತಾರೆ, ಆದರೆ ಈ ಹಿಂದುಳಿದ ವರ್ಗಗಳಿಗೆ ನೀಡತಕ್ಕಂಥ ಮೀಸಲಾತಿಯನ್ನು ನೀವು
ವಾಸ್ತವ ಸ್ಥಿತಿಗತಿಗಳನ್ನು ಅರಿತುಕೊಂಡು ಕೊಡಬೇಕು. ಯಾಕಂತಂದರೆ ಇಲ್ಲಿ ಒಂದು ವ್ಯತ್ಯಾಸ ಇದೆ, ಸುಪ್ರೀಂ ಕೋರ್ಟ್ ಹೇಳಿರುತ್ತೆ, ಒಂದು ವ್ಯತ್ಯಾಸ ಇದೆ. SC/ST ರಿಸರ್ವೇಷನಿಗೂ OBC ರಿಸರ್ವೇಷನಿಗೂ ಒಂದು ವ್ಯತ್ಯಾಸ ಇದೆ ಏನು ಅಂತಂದರೆ, ನಾವು ST/SCಗಳ ಮಧ್ಯೆ ಚಲನಶೀಲತೆ ಕಡಿಮೆ ಇದೆ, ಅಲ್ಲಿ ಸಾಮಾಜಿಕ ಚಲನಶೀಲತೆ ಕಡಿಮೆ ಇದೆ. ಎಷ್ಟೋ ಮಂದಿ ಹಿಂದುಳಿದ ವರ್ಗದವರು ಕೂಡ, ಹಿಂದುಳಿದ ಜಾತಿಗಳವರು ಕೂಡ SC/STಗಳಷ್ಟೇ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಷ್ಟೇ ಹಿಂದುಳಿದಿದ್ದಾರೆ. ಆದರೆ ಈ ವರ್ಗಗಳಲ್ಲಿ ಸಾಮಾಜಿಕ ಚಲನಶೀಲತೆ ಅವರಿಗಿಂತ ಹೆಚ್ಚಿರುವ ಕಾರಣ ಈ ಪಟ್ಟಿ ಏನಿದೆ, ಹಿಂದುಳಿದ ವರ್ಗದವರು ಅನ್ನುವಂಥ ಪಟ್ಟಿ ಏನಿದೆ, ಇದನ್ನು ನಿರಂತರವಾಗಿ ಪರಿಷ್ಕರಿಸಬೇಕು. ಅಂದರೆ ಕೆಲವರು ಚಲನಶೀಲತೆ ಅಂದರೆ ಕೆಲವರು ಮೇಲೆ ಬರುವಂಥ, ಅಂದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೇಗ ಮೇಲೆ ಬರುವಂಥ ಸಾಧ್ಯತೆಗಳು ಇಲ್ಲಿ ಹೆಚ್ಚಿದ್ದಾವೆ. ಈಗ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ಹಾಗೆ ಮೇಲೆ ಬಂದವರು ಅಲ್ಲಿಂದ ಹೊರಗಿಡಬೇಕು. ಮತ್ತು ಯಾರಾದರೂ ಇನ್ನೂ ಕೂಡ ಅದೇ ಸ್ಥಿತಿಯಲ್ಲಿ ಮುಂದುವರೆದಿದ್ದರೆ ಅವರನ್ನು ಈ ಪಟ್ಟಿಗೆ ಸೇರಿಸಬೇಕು. ಯಾವುದೋ ಕಾರಣಕ್ಕೆ ಬಿಟ್ಟು ಹೋಗಿದ್ದರೆ ಅವರನ್ನು ಸೇರಿಸಬೇಕು. ಇದಕ್ಕೋಸ್ಕರ ಪ್ರತಿ 10 ವರ್ಷಗಳಿಗೊಮ್ಮೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇದು ಸಿದ್ದರಾಮಯ್ಯವರ ಡಿಸಿಷನ್ ಅಲ್ಲ, ಇದು ಈ ಸರ್ಕಾರದ ಡಿಸಿಷನ್ ಅಲ್ಲ, ಇದು ಕಾಂಗ್ರೆಸ್ನ ಡಿಸಿಷನ್ ಅಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಕೇಳಬೇಕಾ ಬೇಡವಾ ನೀವೇ ಹೇಳಿ. ಓಕೆ, ಸುಪ್ರೀಂ ಕೋರ್ಟ್ ಇನ್ನೊಂದು ಹೇಳುತ್ತೆ, ಯಾರಪ್ಪ ಇದನ್ನು ನಡೆಸಬೇಕು? ಇದನ್ನು ಯಾರು ನಡೆಸಬೇಕು ಅಂತಂದರೆ, ಪ್ರತಿ ರಾಜ್ಯದಲ್ಲಿ ಕೂಡ ಒಂದು ಶಾಶ್ವತ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಅಂತ ಒಂದು ಇರಬೇಕು. ಆ ಆಯೋಗದ ಕೆಲಸ ಇದನ್ನು ಮಾಡುವಂಥದ್ದು. 1995ರ ಹೊತ್ತಿಗೆ ಕರ್ನಾಟಕದಲ್ಲಿ ಆ ಶಾಶ್ವತ ಆಯೋಗದ ಸ್ಥಾಪನೆ ಆಗುತ್ತೆ. ಓಕೆ, ಅದಕ್ಕೊಂದು ಕಾಯ್ದೆ ಬರುತ್ತೆ, ಆ ಕಾಯ್ದೆ ಅಡಿ ಸ್ಥಾಪನೆ ಆಗುತ್ತೆ. ಆ ಕಾಯ್ದೆಯ ಸೆಕ್ಷನ್ 9(2) ಅಡಿಯಲ್ಲಿ ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಯ್ದೆ ಹೇಳುತ್ತೆ. ಓಕೆ, ನೋಡಿ, ಇಲ್ಲಿ ಎಲ್ಲ ರಾಜ್ಯಗಳು ಕೂಡ ಈ ಶಾಶ್ವತ ಆಯೋಗವನ್ನು ಪ್ರಾರಂಭಿಸ್ತವೆ. ಆದರೆ ಯಾರು ಕೂಡ ಯಾಕೆ ಇದನ್ನು ಪ್ರಾರಂಭಿಸ್ತವೆ ಅಂತಂದರೆ, ಅಲ್ಲಿ ಒಂದು ಅಧ್ಯಕ್ಷರ ಪದವಿ ಇದೆ, ಒಂದಷ್ಟು ಮೆಂಬರ್ಶಿಪ್ಗೆ ಅವಕಾಶ ಇದೆ ಅಲ್ಲಿ. ಆದ ಕಾರಣ ಬೇಗ ಎಲ್ಲರೂ ಕೂಡ ಶಾಶ್ವತ ಆಯೋಗವನ್ನು ಎಲ್ಲರೂ ಕೂಡ ರಚಿಸಿಬಿಟ್ರು. ಶಾಶ್ವತ ಆಯೋಗ ರಚಿಸಿದ ನಂತರ ಆ ಆಯೋಗದ ಮೂಲಕ ಈ ಕೆಲಸ ಮಾಡಿಸಬೇಕಲ್ಲ, ಭಾಳ ಮುಖ್ಯವಾದಂಥ ಕೆಲಸ. ಇದನ್ನು ಯಾವ ರಾಜ್ಯನೂ ಕೈಗೆತ್ತಿಕೊಳ್ಳೋದಿಲ್ಲ, ಇದನ್ನು ಎತ್ತಿಕೊಳ್ಳುವಂಥದ್ದು ಸಿದ್ದರಾಮಯ್ಯ ಸರ್ಕಾರ 2014ರಲ್ಲಿ. ಓಕೆ, ಸಂವಿಧಾನದ ಪ್ರಕಾರ ಹಿಂದುಳಿದ ವರ್ಗಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದಕ್ಕಿಂತ ಸ್ವಲ್ಪ ಹಿಂದೆ ಆ ವಿಚಾರವನ್ನು ತಾವಾದರೂ ಮಾಡಬೇಕು ಅನ್ನುವಂತಹ ಧಾವಂತದಿಂದ ಇದನ್ನು ಆಗಿನ ಸರ್ಕಾರ ಕೈಗೆತ್ತಿಕೊಳ್ಳುತ್ತೆ. ಇದರಲ್ಲಿ ರಾಜಕೀಯ ಏನು ಬಂತು? ರಾಜಕೀಯವಾಗಿ ಯಾರಾದರೂ ರಾಜಕೀಯದಲ್ಲಿದ್ದವರು ಬಳಸಿಕೋತಾರಪ್ಪ, ಆಯಿತು. ಈಗ ವರದಿ ಸರ್ಕಾರದ ಮುಂದಿದೆ. ಈ ವರದಿನಲ್ಲಿ 3 ಭಾಗಗಳನ್ನು ನಾವು ಗುರುತಿಸಬೇಕು. ಈಗ ವರದಿ ಅಂತ ಹೇಳಿಬಿಟ್ಟು ಆ ವರದಿ ಕಣ ಆಯ್ತಂತೆ, ಒರಿಜಿನಲ್ ವರದಿ ಇಲ್ಲ ಅಂತ, ಈಗ ಏನೇನೋ ಕನ್ಫ್ಯೂಸಿಂಗ್ ಆದಂಥ ಒಂದು ಸ್ಟೇಟ್ಮೆಂಟ್ಸ್ ಎಲ್ಲ ನಾವು ಕೇಳ್ತಾ ಇದ್ದೇವೆ. ಎಲ್ಲಿದೆ ಮೂಲ ವರದಿ ಅಂತ ಕೇಳ್ತಾರೆ. ಓಕೆ, ನಾಶ ಆಗಿ ಹೋಗಿದೆ ಮೂಲ ವರದಿ. ಓಕೆ, ಇಲ್ಲಿ ವರದಿಯ ವಿಚಾರ ಬೇರೆ, ಅಂಕಿಸಂಖ್ಯೆಗಳ ವಿಚಾರ ಬೇರೆ, ಇಲ್ಲಿ ಬೇರೆ 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 ಆಯಾಮಗಳಿದ್ದಾವೆ. ಆದ ಕಾರಣ ಮೂಲಭೂತವಾಗಿ ಇದರ ಡಿಟ್ರಾಕ್ಟರ್ಸ್ ಯಾರಿದ್ದಾರೆ, ಇದರ ಬಗ್ಗೆ ಪ್ರಶ್ನೆ ಎತ್ತುವವರು ಯಾರಿದ್ದಾರೆ, ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ನೋಡಪ್ಪ ವಿಚಾರ ಹೀಗೆ ಅಂತ ಹೇಳಬೇಕಾದ್ರೆ ನಮಗೆ ಹಿಂದುಳಿದವರಿಗೆ ಈ ವರದಿಯ ಸ್ವರೂಪದ ಬಗ್ಗೆ ಒಂದು ಮೂಲಭೂತವಾದಂಥ ಅರಿವು ಇರಬೇಕಾಗತ್ತೆ. ಏನದು? ಈ ವರದಿಯಲ್ಲಿ 3 ಅಂಶಗಳಿದ್ದಾವೆ, 3 ಭಾಗಗಳಿದ್ದಾವೆ. 1ನೇ ಭಾಗ, ಈ ವರದಿ ಅಂದರೆ ಇಷ್ಟೇ ಅಲ್ಲ, ಪೆಟ್ಟಿಗೆಯಲ್ಲಿ ತುಂಬಿಸಿ ವಿಧಾನಸೌಧದಲ್ಲಿ ಇಟ್ಟಿದ್ದಾರೆ, ಅದನ್ನು ಹೇಳ್ತಿರೋದು ನಾವು. ಓಕೆ, ಅದರ ಸಂಕ್ಷಿಪ್ತ ಭಾಗ ಅಷ್ಟೇ ಇದು. ಈ ವರದಿಯಲ್ಲಿ ಕೆಲವು ವಿಚಾರಗಳಿವೆ, ಅದನ್ನು ಮತ್ತೆ ಹೇಳ್ತೇನೆ. ಈ ವರದಿಯಲ್ಲಿ ಕೆಲವು ಸಮಸ್ಯೆಗಳು ಇದ್ದಾವೆ, ಅದನ್ನು ಮತ್ತೆ ಹೇಳ್ತೇನೆ. ಈ ವರದಿನಲ್ಲಿ ಒಟ್ಟು ಈ ಕಲೆ ಹಾಕಿದಂತಹ ಮಾಹಿತಿಯಲ್ಲಿ 3 ಭಾಗಗಳಿದ್ದಾವೆ. ಕಲೆ ಹಾಕಿದ ಮಾಹಿತಿ ಮತ್ತು ಅದರ ಬಗ್ಗೆ ಬರೆದಂತಹ ವರದಿನಲ್ಲಿ ಒಟ್ಟು 3 ಭಾಗಗಳಿದ್ದಾವೆ. 1ನೇ ಭಾಗ ಸಮಸ್ತ ಜಾತಿ, ಈ ರಾಜ್ಯದ ಎಲ್ಲ ಜಾತಿಗಳಿಗೆ ಸಂಬಂಧಪಟ್ಟ ಅಂಕಿಅಂಶಗಳು, ಯಾವ ಜಾತಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ. ಓಕೆ, ಯಾವ ಜಾತಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನುವಂಥ ರಾ ಸ್ಟ್ಯಾಟಿಸ್ಟಿಕ್ಸ್, ಮೂಲ ಅಂಕಿಅಂಶಗಳು. ಓಕೆ, ಇದು ಒಂದು ಭಾಗ. ಇದನ್ನು ಎಲ್ಲಿಟ್ಟಿದ್ದಾರೆ ಅಂತಂದರೆ, ಇದನ್ನು ಫಾರ್ಮ್ಯಾಟಲ್ಲಿ ಕಲೆಕ್ಟ್ ಮಾಡಿ ಎಲ್ಲಿಟ್ಟಿದ್ದಾರೆ ಅಂತಂದರೆ, BEಯಲ್ಲಿ ಒಂದು ಡೇಟಾಬೇಸಲ್ಲಿ ಇಟ್ಟಿದ್ದಾರೆ. ಅದನ್ನು ಯಾರೂ ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಪಂಚದಲ್ಲಿ ನಾಶ ಮಾಡದೇ ಇರುವಂಥ ಯಾವುದೂ ಇಲ್ಲ, ಆದರೆ ಅಷ್ಟು ಸುಲಭದಲ್ಲಿ ಹೋಗಿ ಯಾರೂ ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಅದು ಸುಭದ್ರವಾಗಿದೆ, ಅದು ಯಾವ ಕಾಲಕ್ಕೂ ಅಲ್ಲಿ ಸುಭದ್ರವಾಗಿರುತ್ತೆ. ಓಕೆ, ಅದನ್ನು ಬದಲಿಸಲಿಕ್ಕೂ ಬರುವುದಿಲ್ಲ, ಅದನ್ನು ಚೇಂಜ್ ಮಾಡಲಿಕ್ಕೂ ಬರುವುದಿಲ್ಲ. ಆದ ಕಾರಣ ಮೂಲ ಇಲ್ಲ ಅಂತಂದರೆ, ಯಾವುದು ಮೂಲ ಇಲ್ಲ, ಅದು ಅಲ್ಲಿದೆ. ಇದು 1ನೇ ಭಾಗ. 2ನೇ ಭಾಗ ಏನು ಅಂತಂದರೆ, ಈ ರಾ ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿಬಿಟ್ಟು ಒಂದು ವಿಶ್ಲೇಷಣೆ, ಸಂಖ್ಯಾಶಾಸ್ತ್ರಾತ್ಮಕವಾದಂಥ ವಿಶ್ಲೇಷಣೆ ಮಾಡಲಾಗಿದೆ. ಏನು ಸಂಖ್ಯಾಶಾಸ್ತ್ರಾತ್ಮಕವಾದಂಥ ವಿಶ್ಲೇಷಣೆ ಮಾಡಲಾಗಿದೆ ಅಂತಂದರೆ, ಯಾವ ಜಾತಿ ಈ ಕಳೆದ 75 ವರ್ಷದಲ್ಲಿ ಯಾವ ರೀತಿಯ ಪುರೋಗತಿಯನ್ನು ಸಾಧಿಸಿದೆ. ಯಾವುದೋ ಒಂದು ಜಾತಿ ಎ ಅಂತ ತಿಳ್ಕೊಳ್ಳಿ, ಆ ಜಾತಿ ಎಯ ಹೆಸರೇನು, ಅದರ ಜನಸಂಖ್ಯೆ ಎಷ್ಟು,
ಈ ಜಾತಿಯ ಜನ ಕಳೆದ 75 ವರ್ಷಗಳಲ್ಲಿ ಎಷ್ಟು ಮಂದಿ ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ, ಎಷ್ಟು ಮಂದಿ SSLC ಪಾಸ್ ಆಗಿದ್ದಾರೆ, ಎಷ್ಟು ಮಂದಿ ರಾಜಕೀಯ ಸೇರಿದ್ದಾರೆ, ಎಷ್ಟು ಮಂದಿ ಸರ್ಕಾರಿ ಹುದ್ದೆಗಳನ್ನ ಸೇರಿದ್ದಾರೆ, ರಾಜಕೀಯ ಸೇರಿದ್ರೆ ಅವರು ಪಂಚಾಯತ್ ಮೆಂಬರ್ಸ್ ಆಗಿದ್ದಾರಾ, ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಆಗಿದ್ದಾರಾ, ಅಸೆಂಬ್ಲಿ ಮೆಂಬರ್ಸ್ ಆಗಿದ್ದಾರಾ, MPs ಆಗಿದ್ದಾರಾ, MPs ಆದರೆ ಯಾರು ಮಿನಿಸ್ಟರ್ ಆಗಿದ್ದಾರೆ, ಎಷ್ಟು ಮಂದಿ ಆಗಿದ್ದಾರೆ, ಇತ್ಯಾದಿ ಇತ್ಯಾದಿ ಸಮಸ್ತ ಅವರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಬದುಕಿನ ಎಲ್ಲ ವಿವರಗಳನ್ನು ಅದರಲ್ಲಿ ಹೇಳಲಾಗಿದೆ. ಇದನ್ನು ಜಾತಿವಾರು ವಿಂಗಡಿಸಿ ವಿಶ್ಲೇಷಣೆ ಮಾಡಿ ಕೋಷ್ಟಕಗಳಲ್ಲಿ, ಗ್ರಾಫ್ಗಳಲ್ಲಿ ಮಾಡಲಾಗಿದೆ. ಇದು ಇನ್ನೊಂದು. ಓಕೆ, ಇದು 2ನೇ ಭಾಗ, ವಿಶ್ಲೇಷಣೆ. ಇದು ಕೂಡ ಅಲ್ಲೇ ಇದೆ. ಇದನ್ನು ಅಷ್ಟು ಸುಲಭ, ಇದಕ್ಕೆ ಆಧಾರ ಯಾವುದು? ಮೂಲ ಸಂಖ್ಯೆಗಳು. ಆದ ಕಾರಣ ಇದನ್ನು ಕೂಡ ನಾಶ ಮಾಡುವಂಥ ಪ್ರಶ್ನೆ ಇಲ್ಲ. ಒಂದು ವೇಳೆ ನಾಶ ಆದರೆ ಮತ್ತೆ ಮೂಲ ಸಂಖ್ಯೆಯನ್ನು ನೋಡಿ ಮತ್ತೆ ಮಾಡ್ಬೋದು ಅದನ್ನು. 3ನೇದು ಏನು ಅಂತಂದರೆ ಒಂದು ಶಿಫಾರಸಿನ ಪಟ್ಟಿ. ಏನು ಈ ಶಿಫಾರಸು ಅಂತಂದರೆ, ಈ ಹಿಂದುಳಿದ ವರ್ಗಗಳ ಆಯೋಗ ಇದೆಯಲ್ಲ, ಅದಕ್ಕೆ ಒಂದು ಕೆಲಸ ಕಾಲಕ್ಕೆ ಈ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರದ ಮುಂದೆ ಇಡುವುದು ಅಂತ ನಾನು ಆಗಲೇ ಹೇಳಿದೆ. ಅದಕ್ಕೆ ಇನ್ನೊಂದು ಕೆಲಸ ಇದೆ. ಇನ್ನೊಂದು ಕೆಲಸ ಏನು ಅಂತಂದರೆ, ಒಮ್ಮೆ ಈ ಮಾಹಿತಿಯನ್ನು ಸಂಗ್ರಹಿಸಿದ ನಂತರ ಆ ಮಾಹಿತಿಯ ಆಧಾರದ ಮೇಲೆ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಮೀಸಲಾತಿ ದೊರಕಬೇಕು ಅಂತ ಶಿಫಾರಸು ಮಾಡುವ ಅಧಿಕಾರ ಕೂಡ ಸರ್ಕಾರಕ್ಕೆ ಶಿಫಾರಸು ಮಾಡುವ ಅಧಿಕಾರ ಕೂಡ ಅದಕ್ಕೆ ಪ್ರದತ್ತವಾಗಿದೆ ಕಾಯ್ದೆಯ ಪ್ರಕಾರ. ಆ ಪ್ರಕಾರ ಈ ಅಂಕಿಅಂಶಗಳನ್ನು ಕಲೆ ಹಾಕಿ ಅದನ್ನು ವಿಶ್ಲೇಷಿಸಿ, ಅದು 2ನೇ ಭಾಗ. 3ನೇ ಭಾಗದಲ್ಲಿ ಒಂದು ವರದಿ ಸಿದ್ಧಪಡಿಸಿ, ನೋಡಿ ಈ ಅಂಕಿಅಂಶಗಳ ಆಧಾರದ ಮೇಲೆ ಈ ಸ್ಥಿತಿಗತಿಯ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂತಹ ಏನು ಹಿಂದುಳಿದ ವರ್ಗಗಳು ಅಂತ ಏನಿದ್ದಾವೆ ಅವರನ್ನು ಈ ರೀತಿ ವಿಭಾಗಿಸಿ ಅವರಿಗೆ ಇಷ್ಟಿಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ವರದಿ ಸಿದ್ಧ ಆಗಿದೆ. ಇದು 3ನೇ ಭಾಗ. 1ನೇ ಭಾಗ ಸ್ಟ್ಯಾಟಿಸ್ಟಿಕ್ಸ್, 2ನೇ ಭಾಗ ವಿಶ್ಲೇಷಣೆ, 3ನೇ ಭಾಗ ಈ ಶಿಫಾರಸುಗಳು. ಈ ಶಿಫಾರಸುಗಳನ್ನು ಹಿಂದೆ ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾಗ ಮಾಡಲಾಗಿತ್ತು. ಒಂದು ವರದಿ ಸಿದ್ಧಪಡಿಸಿ ಆ ವರದಿನಲ್ಲಿ ಒಂದು ಶಿಫಾರಸುಗಳನ್ನು ಅವರು ಕೂಡ ಮಾಡಿದರು. ಅದನ್ನೀಗ ವರದಿ ಅಂತ ಕರೆಯೋದು ನಾವು ಅದನ್ನು. ಅವರು ಕೂಡ ಒಂದು ಶಿಫಾರಸುಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ರು, ಅದನ್ನು ವರದಿ ಅಂತ ಕರಿತೇವೆ. ಅದರ ಮೂಲ ಪ್ರತಿ ಇಲ್ಲ ಅಂತ ಒಂದು ಆರೋಪ ಇದೆ. ಅದು ಕಾಂತರಾಜ್ ಅವರ ಆಯೋಗದ, ಕಾಂತರಾಜ್ ಆಯೋಗ ಅಂತ ಹೇಳಬಾರ್ದು ನಾವು, ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಕ್ಕೆ ಕಾಂತರಾಜ್ ಅವರ ಅಧ್ಯಕ್ಷರಾಗಿದ್ದಾಗ ಅವರ ಅವಧಿ ಇದೆಯಲ್ಲ, ಅದು ಅಬ್ರಪ್ಟ್ ಆಗಿ ಮುಗಿಯುತ್ತೆ. ಯಾವಾಗ ಮುಗಿಯುತ್ತೆ ಅಂತಂದರೆ, ಅಥವಾ ಅದನ್ನು ಅಂತ್ಯಗೊಳಿಸಲಾಗುತ್ತೆ. ಯಾವಾಗ ಅಂತ್ಯಗೊಳಿಸಲಾಗುತ್ತೆ ಅಂತಂದರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಇವರು ಈ ಶಿಫಾರಸುಗಳನ್ನು ಇನ್ನೂ ಕೂಡ ಅಂತಿಮಗೊಳಿಸುವ ಹಂತದಲ್ಲಿ ಅವರ ಅವಧಿಯನ್ನು ಸರ್ಕಾರ ಮೊಟಕುಗೊಳಿಸಿ ಅವರನ್ನ ಮನೆಗೆ ಹೋಗಿ ಅಂತ ಹೇಳುತ್ತೆ. ಆಗ ಅವರು ಯಾವ ಸ್ಥಿತಿಯಲ್ಲಿ ಆ ವರದಿ ಇತ್ತು ಅದನ್ನು ಅವರು ಬೀಗ ಹಾಕಿಟ್ಟು ಹೋಗಿದ್ರಂತೆ. ಓಕೆ, ಆ ನಂತರ ಜಯಪ್ರಕಾಶ್ ಹೆಗಡೆ ಅವರನ್ನು BJP ಸರ್ಕಾರ ನೇಮಿಸಿದ ನಂತರ ಅವರು ಹೋಗಿ ಬೀಗ ತೆಗೆದು ನೋಡಿದಾಗ ಅಲ್ಲಿ ದತ್ತಾಂಶಗಳ ಫೈಲ್ಗಳಿದ್ದು, ವಿಶ್ಲೇಷಣೆಗಳಿದ್ದು, ಆದರೆ ಈ ಶಿಫಾರಸುಗಳ ವರದಿ ಏನಿದೆ ಅದು ಇರಲಿಲ್ಲ ಅಂದರೆ ಮೂಲ ಪ್ರತಿ ಇರಲಿಲ್ಲ ಅಂತ. ಇವರು ಹೇಳ್ತಾರೆ ನಾವು ಅಲ್ಲಿ ಇಟ್ಟಿದ್ದೇವೆ ಅಂತ, ಅದು ಅಲ್ಲಿ ಇಲ್ಲ ಅಂತ ಜಯಪ್ರಕಾಶ್ ಹೆಗಡೆ ಹೇಳ್ತಾರೆ. ಓಕೆ, ಇನ್ನೊಂದು ವಿಷಯ ನೋಡಿ, ಅಲ್ಲಿ ಮೂಲ ಪ್ರತಿ ಇರಲಿಲ್ಲ, ಆದರೆ ಒಂದು ಫೋಟೋಸ್ಟೇಟ್ ಇತ್ತು. ಓಕೆ, ಆದರೆ ಆ ಫೋಟೋಸ್ಟೇಟಲ್ಲಿ ಮೆಂಬರ್ ಸೆಕ್ರೆಟರಿಯ ಸಿಗ್ನೇಚರ್ ಇರಲಿಲ್ಲ. ಓಕೆ, ಸೊ ಇದು ವಾಸ್ತವ. ಆದ ಕಾರಣ ಮೂಲ ವರದಿನೇ ಇಲ್ಲ ಅಂದಾಗ ಮೂಲ ಅಂಕಿಅಂಶಗಳಿಲ್ಲ ಅಂತ ಲೆಕ್ಕ ಅಲ್ಲ. ಮೂಲ ವರದಿ ಇಲ್ಲ ಅಂದಾಗ ಮೂಲ ವಿಶ್ಲೇಷಣೆ ಇಲ್ಲ ಅಂತ ಲೆಕ್ಕ ಅಲ್ಲ. ಮೂಲ ವರದಿ ಇಲ್ಲ ಅಂದಾಗ ಆ ಶಿಫಾರಸುಗಳನ್ನೇನು ಮಾಡಿದ್ದಾರೆ ಅದು ಇಲ್ಲ ಅಂತ ಲೆಕ್ಕ. ಸರ್ಕಾರ ಅವ್ರಿಗೆ ಏನು ಹೇಳ್ತು ಅಂತಂದರೆ, ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ಏನು ಹೇಳ್ತು ಅಂತಂದರೆ, ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನೀವು ನಿಮ್ಮದೇ ಆದಂಥ ಶಿಫಾರಸುಗಳನ್ನು ಈ ಅಂಕಿಅಂಶಗಳನ್ನು ನೋಡಿ ಮಾಡಿ ಅಂತ. ಇವರು ಮಾಡಿದ್ದಾರೆ, ಕೊಟ್ಟಿದ್ದಾರೆ, ಅಲ್ಲಿಗೆ ಆ ವಿಚಾರ ಮುಗಿಯುತ್ತೆ. ಅದರ ಬಗ್ಗೆ ಏನು ಚರ್ಚೆ ಬೇಕಾಗಿಲ್ಲ. ಅದು ಕಳೆದು ಹೋಯಿತು, ಮೂಲ ಪ್ರತಿ ಇಲ್ಲ, ಮೆಂಬರ್ ಸೆಕ್ರೆಟರಿ ಸೈನ್ ಹಾಕಿಲ್ಲ, ಅದೆಲ್ಲ ಹಳೆಯ ಕತೆ. ಅದಕ್ಕೂ ಈಗ ಆಗ್ತಿರತಕ್ಕಂಥ ವಿದ್ಯಮಾನಗಳಿಗೂ ಯಾವ ರಿಲೆವೆನ್ಸು ಇಲ್ಲ. ಯಾರಾದರೂ ಕೇಳಿದರೆ ಇದನ್ನು ತಾವೆಲ್ಲರೂ ಕೂಡ ಹೇಳುವಂಥ ಸ್ಥಿತಿಯಲ್ಲಿ ಇರಬೇಕು ಧೈರ್ಯವಾಗಿ. ಇದಕ್ಕಿಂತ ಹೆಚ್ಚು ವಿವರಣೆ ಇದಕ್ಕೆ ಬೇಕಾಗಿಲ್ಲ. ಓಕೆ, ಈಗ ಈ 3 ವಿಚಾರಗಳಿದ್ದಾವಲ್ಲ, ಈ 3 ವಿಚಾರಗಳ ಬಗ್ಗೆ ಕೂಡ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಈ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟ ವಿಚಾರ, ಯಾವ ಜಾತಿಯವರು ಎಷ್ಟಿದ್ದಾರೆ. ಈಗ ಕೆಲವು ಜಾತಿಯವರು ಹೇಳ್ತಾರೆ ನಾವು ನಿರೀಕ್ಷಿಸಿದ ಪ್ರಮಾಣದಲ್ಲಿ ನಮ್ಮ ಸಂಖ್ಯೆ ಇಲ್ಲ ಅಂತ. ನಿಮ್ಮ ನಿರೀಕ್ಷೆಗೆ ಆಧಾರ ಏನು ಅಂತ ಕೇಳಿದರೆ, ಹಿಂದಿನ ಆಯೋಗಗಳೇನಿದ್ದಾವೆ ಆ ಆಯೋಗಗಳು ನೀಡಿದಂಥ ಅಂಕಿ ಸಂಖ್ಯೆ, ಆ ಆಯೋಗಗಳು ಯಾವ ರೀತಿಯಲ್ಲಿ ಅಂಕಿ ಸಂಖ್ಯೆಗಳನ್ನು ನೀಡಿದ್ವು ಅಂದಾಗ ಇಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ಎಲ್ಲರೂ ಹೇಳ್ತಾರೆ ಈ ಹಿಂದಿನ ಆಯೋಗಗಳೆಲ್ಲ ಸ್ಯಾಂಪಲ್ ಸರ್ವೆ ಮಾಡಿದ್ದಾವೆ ಅಂತ. ಸ್ಯಾಂಪಲ್ ಸರ್ವೆ ಅಂತಂದರೆ ಮಾದರಿ ಸಮೀಕ್ಷೆ, ಅಂದರೆ ಎಲ್ಲರನ್ನ ಲೆಕ್ಕ ಹಾಕಿಲ್ಲ, ಒಂದಷ್ಟು ಜನರನ್ನ ಮಾತಾಡಿಬಿಟ್ಟು ಲೆಕ್ಕ ಹಾಕಿದ್ದಾರೆ ಅಂತ. ಇಲ್ಲ, ಅದು ತಪ್ಪು. ಅವರು ಮಾದರಿ ಸಮೀಕ್ಷೆ ಮಾಡಿದ್ದು ಯಾವ ವಿಚಾರ ಅಂತಂದರೆ, ಈ
ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಸ್ಯಾಂಪಲ್ ಸರ್ವೆ ಮಾಡಿದ್ದು. ಅವರು ಹಿಂದಿನ ಆಯೋಗದವರು ಕೊಟ್ಟಂಥ ಸಂಖ್ಯೆಗೆ ಆಧಾರ ಏನು ಅಂತಂದರೆ, ಇದನ್ನು ಸ್ಟ್ಯಾಟಿಸ್ಟಿಕ್ಸಲ್ಲಿ ಎಕ್ಸ್ಟ್ರಾಪೊಲೇಷನ್ ಅಂತಾರೆ. ಎಕ್ಸ್ಟ್ರಾಪೊಲೇಷನ್ ಅಂತಂದರೆ 1931 ಲೆಕ್ಕ ಹಾಕಿದ್ರಲ್ಲ, ಆ ಲೆಕ್ಕವನ್ನು ಮುಂದುವರಿಸೋದು. ಈ ಲೆಕ್ಕದಲ್ಲೇ ಮುಂದುವರೆದಿದ್ರೆ, ಜನಸಂಖ್ಯಾವಾರು ಹೆಚ್ಚಾಗಿದ್ದರೆ ಎಷ್ಟಾಗ್ತಿತ್ತು ಅನ್ನೋದಕ್ಕೆ ಎಕ್ಸ್ಟ್ರಾಪೊಲೇಷನ್ ಅಂತಾರೆ. ಎಕ್ಸ್ಟ್ರಾಪೊಲೇಷನ್ ಆಧಾರದಲ್ಲಿ ಆ ಎಕ್ಸ್ಟ್ರಾಪೊಲೇಷನ್ಗೆ ವಿಶೇಷವಾದಂತಹ ಸ್ಥಾನವನ್ನು ಕಲ್ಪಿಸುವ ಅಗತ್ಯ ಇಲ್ಲ. ಯಾಕಂತಂದರೆ 1931 ನೀವು ಊಹಿಸ್ಕೊಳ್ಳಿ, ಆಗ ಕರ್ನಾಟಕ ಇರಲಿಲ್ಲ, ಆಗ ಭಾರತ ದೇಶ ಸ್ವತಂತ್ರ ಆಗಿರಲಿಲ್ಲ, ಆಗ ಮೈಸೂರು ಸಂಸ್ಥಾನ ಅನ್ನುವಂಥದ್ದು ಏನೋ ಆಗಿತ್ತು. ಓಕೆ, ಆ ಕಾಲದಲ್ಲಿ ಗ್ರಹಿಸಿದಂತಹ ಅಂಕಿಅಂಶಗಳನ್ನು ಎಕ್ಸ್ಟ್ರಾಪೊಲೇಟ್ ಮಾಡಿಕೊಂಡು ಈ ಹಿಂದಿನ ಆಯೋಗಗಳೆಲ್ಲ ವರದಿ ಕೊಟ್ಟದ್ದೇನಿದೆ ಅದಕ್ಕೆ ಹೋಲಿಸಿದಾಗ ನಮ್ಮ ಅಂಕೆ ಸಂಖ್ಯೆ ಸರಿಯಿಲ್ಲ ಅಂತ ಈಗ ಇವರು ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಒಂದು ವಿಚಾರವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗಿತ್ತು. ಧರಣೀಶ್, ಮುಖ್ಯವಾಗಿ ನೀವು ಮಾಧ್ಯಮದಲ್ಲಿದ್ದ ಕಾರಣ ಮತ್ತು ಈ ಕುರಿತಂಥ ಚರ್ಚೆಗಳಲ್ಲಿ ಭಾಗವಹಿಸಿರುವ ಕಾರಣ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ವೆಂಕಟಸ್ವಾಮಿ ಆಯೋಗ ಅಂತ ಹೇಳಿಬಿಟ್ಟು 1986ರಲ್ಲಿ ಹೆಗಡೆ ಸರ್ಕಾರ ಮಾಡಿತ್ತು. 88ರಲ್ಲಿ ಅದು ನೀಡಿದಂಥ ವರದಿನಲ್ಲಿ ಸುಮಾರು 90% ಜನರನ್ನು ಇದೇ ರೀತಿ ಸಂದರ್ಶಿಸಿ ಅಂಕಿಅಂಶಗಳನ್ನು ಸಂಗ್ರಹಿಸಲಾಗಿತ್ತು ಅನ್ನುವಂಥ ಒಂದು ಮಾಹಿತಿ ಇದೆ. ಅದನ್ನು ನಾನು ಎಲ್ಲಿ ನೋಡಿದ್ದು ಅಂತಂದರೆ ಕರ್ನಾಟಕ ಸ್ಟೇಟ್ ಗೆಜೆಟಿಯರ್ನಲ್ಲಿ. ಅಲ್ಲಿ ನೋಡಿದರೆ ನಾನು ಅದನ್ನು ನಿಮ್ಮ ಗಮನಕ್ಕೆ ತರ್ತಿರಲಿಲ್ಲ. ಅದು ನಿಜವಾಗಿ ಆಗಿದೆಯೋ, ಆಗಿದ್ದರೆ ಆ ವರದಿಯ ಸ್ವರೂಪ ಏನು ಅಂತ ನಾವು ಸ್ವಲ್ಪ ನೋಡಬೇಕಾಗತ್ತೆ. ಏನೇ ಇರಲಿ, ವೆಂಕಟಸ್ವಾಮಿ ಆಯೋಗದ ವರದಿಯನ್ನು ನೋಡಿ, ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ರಾಜ್ಯದಲ್ಲಿ ಅವನೂರು ವರದಿ OBCಗಳಿಗೆ ಸಂಬಂಧಪಟ್ಟ ಹಾಗೆ ಇದೇ ರೀತಿಯಲ್ಲಿ ಅಂದರೆ ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ ನೀಡಬೇಕು ಅಂತ ಹೇಳಿಬಿಟ್ಟು ಜಾರಿ ಆಯಿತು. ಅದನ್ನು ಜಾರಿ ಮಾಡಿದಾಗ ಮುಖ್ಯಮಂತ್ರಿ ಆಗಿದ್ದವರು ಯಾರು? ಸನ್ಮಾನ್ಯ ದೇವರಾಜ ಅರಸು ಅವರು. ಓಕೆ, ಹಿಂದುಳಿದ ವರ್ಗದಿಂದ ಬಂದವರು, ಆರ್ಎಸ್ ಸಮುದಾಯಕ್ಕೆ ಸೇರಿದವರು, ಅವರು 2A ಅದಕ್ಕಿಂತ ಹಿಂದೆ ಈ ರೀತಿ ಹಿಂದುಳಿದವರಿಗೆ, ಅಂದರೆ ಅದು ಆಗ ಹಿಂದುಳಿದವರು ಅಂದರೆ ಎಲ್ಲ ಬ್ರಾಹ್ಮಣೇತರು ಬಂದಿದ್ದರು, ಅವರಿಗೆ ಇದೇ ರೀತಿಯಲ್ಲಿ ಯೋಚಿಸಿ ಮೀಸಲಾತಿ ಕೊಡಬೇಕು ಅಂತ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯವರು. ಅವರು ಯಾರು? ಅವರೂ ಹಿಂದುಳಿದವರು, ಯಾದವ ಸಮುದಾಯಕ್ಕೆ ಸೇರಿದವರು. ಆ ನಂತರ ಹೆಗಡೆ ಸರ್ಕಾರದಲ್ಲಿ ಒಂದು ಆಯೋಗದ ರಚನೆ ಆಗುತ್ತೆ, ಅದು ವೆಂಕಟಸ್ವಾಮಿ ಆಯೋಗ ಅಂತ. ಆ ವೆಂಕಟಸ್ವಾಮಿ ಆಯೋಗ ಬಲ್ಲವರು ಹೇಳ್ತಾರೆ, ಅದು ಅತ್ಯಂತ ಸೂಕ್ಷ್ಮ ಗ್ರಾಹಿತ್ವದಿಂದ ಸಾಧ್ಯವಾದಷ್ಟು ಜನರನ್ನು ಸಂಪರ್ಕಿಸಿ ಮಾಹಿತಿ ಕಲೆ ಹಾಕಿ ವರದಿಯನ್ನು ರೆಡಿ ಮಾಡಿದರೂ ಕೂಡ ಆವತ್ತಿನ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆ ಅವರಿಗೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಮತ್ತು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಒಬ್ಬ ಹಿಂದುಳಿದ ವರ್ಗದ ಮಹಾರಾಜರಿಗೆ ಸಾಧ್ಯ ಆಗಿತ್ತದು, ಒಬ್ಬ ಹಿಂದುಳಿದ ವರ್ಗದ ಅರಸಿಗೆ ಸಾಧ್ಯ ಆಗಿತ್ತು. ಅದಕ್ಕಿಂತ ಮಿಗಿಲಾದ ಇನ್ನೊಂದು ರಿಪೋರ್ಟ್ ಬರುತ್ತೆ, ಆಗ ಒಬ್ಬ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ ಇರುವುದಿಲ್ಲ, ಅವರಿಗೆ ಅದು ಸಾಧ್ಯ ಆಗೋದಿಲ್ಲ. ಅದನ್ನು ರಿಜೆಕ್ಟ್ ಮಾಡಿಬಿಟ್ಟು ಚಿನ್ನಪ್ಪ ರೆಡ್ಡಿ ಆಯೋಗವನ್ನು ಹೆಗಡೆ ಸರ್ಕಾರ ನೇಮಿಸುತ್ತೆ. ಆನಂತರ 1999ರಲ್ಲಿ 98ರಲ್ಲಿ ಹೆಗಡೆ ಸರ್ಕಾರ ಜನತಾ ಸರ್ಕಾರ ಅಧಿಕಾರ ಕಳ್ಕೊಳ್ಳುತ್ತೆ. 98ರಲ್ಲಿ 88ರಲ್ಲಿ ಕಳ್ಕೊಳ್ಳುತ್ತೆ ಅಲ್ಲ, 89ರಲ್ಲಿ. ಆನಂತರ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲಿ 3 ಮುಖ್ಯಮಂತ್ರಿಗಳಾಗಿ ಹೋಗ್ತಾರೆ. 89ರಲ್ಲಿ ವೀರೇಂದ್ರ ಪಾಟೀಲ್ ಆಗ್ತಾರೆ, 90ರಲ್ಲಿ ಬಂಗಾರಪ್ಪ ಆಗ್ತಾರೆ, 92ರಲ್ಲಿ ವೀರಪ್ಪ ಮೊಯ್ಲಿಯವರು ಆಗ್ತಾರೆ. ವೀರಪ್ಪ ಮೊಯ್ಲಿಯವರು ಈ ರಾಜ್ಯದಲ್ಲಿ ದೇವರಾಜ ಅರಸು, ಬಂಗಾರಪ್ಪ, ವೀರಪ್ಪ ಮೊಯ್ಲಿ ಮತ್ತು ಸಿದ್ದರಾಮಯ್ಯ 4 ಮಂದಿ ಹಿಂದುಳಿದ ವರ್ಗಗಳಿಂದ ಬಂದಂಥ ಮುಖ್ಯಮಂತ್ರಿಗಳು. ಧರ್ಮಸಿಂಗ್, ಓಕೆ, ಇದರಲ್ಲಿ ಧರ್ಮಸಿಂಗ್ ಅವರು 5 ಜನ. ಇದರಲ್ಲಿ ಅತ್ಯಂತ ಸಣ್ಣ ಜಾತಿಯಿಂದ ಬಂದ ಮುಖ್ಯಮಂತ್ರಿಗಳು ಅಂತಂದರೆ ವೀರಪ್ಪ ಮೊಯ್ಲಿ ಅವರು ಮತ್ತು ಧರ್ಮಸಿಂಗ್ ಅವರು. ಓಕೆ, ಧರ್ಮಸಿಂಗ್ ಅವರಾದರೂ ಕೂಡ ಅವರು ಸಿಂಗ್, ಓಕೆ, ಅವರು ಮರಾಠ, ಸ್ವಲ್ಪ ಕ್ಷಾತ್ರ ಅವರ ಇದು. ವೀರಪ್ಪ ಮೊಯ್ಲಿಯವರು ತೀರಾ ಸಣ್ಣ ಸಮುದಾಯದಿಂದ ಬಂದಂಥ ಒಬ್ಬ ಮುಖ್ಯಮಂತ್ರಿ. ಆ ಮುಖ್ಯಮಂತ್ರಿ ಹೆಗಡೆ ಕಾಲದಲ್ಲಿ ಆಗಿರತಕ್ಕಂಥ ಚಿನ್ನಪ್ಪ ರೆಡ್ಡಿ ಆಯೋಗದ ರಿಪೋರ್ಟನ್ನು, ವರದಿಯನ್ನು ಜಾರಿ ಮಾಡುವಂಥ ಧೈರ್ಯ ತೋರಿಸ್ತಾರೆ. ಓಕೆ, ನೋಡಿ, ಇದನ್ನು ಗಮನಿಸಬೇಕು. ಹಿಂದುಳಿದ ವರ್ಗಗಳ ವಿಚಾರದಲ್ಲಿ ಮೊದಲು ಮಹಾರಾಜರು, ಆನಂತರ ಅವರು ಹಿಂದುಳಿದ ವರ್ಗದವರು, ಆನಂತರ ದೇವರಾಜ ಅರಸು, ಆನಂತರ ವೀರಪ್ಪ ಮೊಯ್ಲಿ ತೀರಾ ಸಣ್ಣ ಸಮುದಾಯದಿಂದ ಬರುವವರು. 4ನೇದಾಗಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಥ ರೀತಿಯ ಹಿಂದುಳಿದ ವರ್ಗಗಳಿಗೆ ಏನಾದರೂ ಅವರ ಹಿತದೃಷ್ಟಿಯಿಂದ ಅವರ ಹಿತಾಸಕ್ತಿಯನ್ನು ಸಂರಕ್ಷಿಸಲಿಕ್ಕೆ ಇನ್ನೊಂದು ವರದಿ ಜಾರಿ ಮಾಡಬೇಕಂತ ಹೊರಟಿದ್ದು ಕೂಡ ಇನ್ನೊಬ್ಬ ಹಿಂದುಳಿದ ವರ್ಗಗಳಿಗೆ ಸೇರಿದಂಥ ಮುಖ್ಯಮಂತ್ರಿ. ರಾಜಕೀಯ ಅಧಿಕಾರ ಯಾಕೆ ಬೇಕು, ನಾವು ಒಟ್ಟಾಗಿ ಯಾಕೆ ಇರಬೇಕು, ಒಟ್ಟಾಗಿ ಯಾಕೆ ಯೋಚಿಸಬೇಕು ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ನಿದರ್ಶನ ಬೇಕಾ? ಬೇರೆ ಯಾರಿಗೂ ಸಾಧ್ಯ ಆಗಿಲ್ಲ. ಎಂತಹ ಪವರ್ಫುಲ್ ಆದಂತಹ ಮುಖ್ಯಮಂತ್ರಿಗಳೆಲ್ಲ ಆಗಿ ಹೋಗಿದ್ದಾರೆ, ಯಾರಿಗಾದ್ರೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ವೋ?
ಆಗಿದ. ಆದರೆ ಹಿಂದುಳಿದ ವರ್ಗದಿಂದ ಬಂದಂಥ ಅತ್ಯಂತ ದುರ್ಬಲ ಜಾತಿಯಿಂದ ಬಂದ ಒಬ್ಬ ಮುಖ್ಯಮಂತ್ರಿಯೂ ಕೂಡ ಎಲ್ಲರನ್ನ ಎದುರು ಹಾಕಿಕೊಂಡು, ನಿಮಗೆ ಗೊತ್ತಿರಬಹುದು, ವೀರಪ್ಪ ಮೊಯ್ಲಿ ಅವರನ್ನು ವಿಧಾನಸೌಧದ 3ನೇ ಮಹಡಿಯಲ್ಲಿ ಅಟ್ಟಾಡಿಸಿಕೊಂಡು ಓಡಿ ಹೋಗಿದ್ದಾರೆ. ದೇವರಾಜ ಅರಸು ಅವರಿಗೆ ವಡ್ಡರ್ಸಿ ರಘುರಾಮ್ ಶೆಟ್ಟಿ ಒಂದು ಪುಸ್ತಕ ಬರೆದಿದ್ದಾರೆ, ಐಕೆ ಜಾಗೀರ್ದಾರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ದೇವರಾಜ ಅರಸು ಅವರು ಇದನ್ನೆಲ್ಲ ಮಾಡಲಿಕ್ಕೆ ಹೋಗಿ ಅನುಭವಿಸಿದಂತಹ ಗೋಳು ಎಂಥದ್ದು ಅಂತ ಹೇಳಿಬಿಟ್ಟು ದಾಖಲಾಗಿದೆ. ಓದಬೇಕು ನಾವು ಹಿಂದುಳಿದ ವರ್ಗದವರು, ನಮ್ಮ ಚರಿತ್ರೆ ನಮಗೆ ಗೊತ್ತಿರಬೇಕು. ಈ ವರದಿಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಪ್ರತಿಕ್ರಿಯೆ ಇದೆಯಲ್ಲ, ಇದನ್ನು ಅರ್ಥ ಮಾಡಿಕೋಬೇಕಾದ್ರೆ, ನಮಗೆ ಸಾತ್ವಿಕ ಕೋಪ ಬರಬೇಕಾದ್ರೆ ನಾವು ಇದನ್ನೆಲ್ಲ ಓದಬೇಕು, ಈ ಚರಿತ್ರೆ ಓದಬೇಕು. ನಾವು ಓದೋದಿಲ್ಲ. ಓಕೆ, ಇದನ್ನು ಓದಲಿಕ್ಕೆ ಇದೊಂದು ಅವಕಾಶ ನನ್ನ ಪ್ರಕಾರ. ಓಕೆ, ಸೊ ಈಗ ಮತ್ತೆ ಈ ವರದಿಯ ವಿಚಾರಕ್ಕೆ ಬಂದಾಗ, ಈ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ, ಈ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಾಗಿ ಕೆಲವರಿಗೆ ಏನೋ ಕೆಲವು ಸಂಶಯಗಳು ಇದ್ದಾವೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ಸರ್ಕಾರ ಒಂದು 2-3 ರೀತಿಯ ಸಮಜಾಯಿಸಿ ಕೊಟ್ಟಿದೆ. ಓಕೆ, ಏನು ಸಮಜಾಯಿಸಿ ಕೊಟ್ಟಿದೆ? ಒಂದು, ಕೆಲವು ಜಾತಿಗಳವರು ಅವರ ಮೂಲ ಜಾತಿಗಳನ್ನು ಬಿಟ್ಟು ನಾವು ಬೇರೆ ಜಾತಿ ಅಂತೇಳಿ ನಮೂದಿಸಿದ್ದಾರೆ ಅನ್ನೋ ಕಾರಣಕ್ಕೆ, ಮುಖ್ಯವಾಗಿ ಲಿಂಗಾಯತವರು, ಪ್ರವರ್ಗಕ್ಕೆ ಸೇರಿದವರು. ಎರಡನೇದಾಗಿ ನೋಡಿ, ನಿಮ್ಮ ಸಂಖ್ಯೆ ನೀವು ನಿರೀಕ್ಷಿಸಿದ ಹೆಚ್ಚಾಗಿಲ್ಲ ಅಂತಲ್ಲ, ನೀವು ನಿರೀಕ್ಷಿಸಿದ ಪ್ರಮಾಣದಲ್ಲಿ ಹೆಚ್ಚಾಗಿಲ್ಲ, ಮತ್ತು ಒಟ್ಟು ಜನಸಂಖ್ಯೆಯಲ್ಲಿ ನಿಮ್ಮ ಪ್ರಮಾಣ ಇದೆಯಲ್ಲ ಅದು ಕಡಿಮೆ ಆಗಿದೆ. ಒಟ್ಟು ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ಯಾರು ತಿಳ್ಕೊಬಾರ್ದು. 16-17% ಇತ್ತು ಅಂತ ಹಿಂದಿನ ಆಯೋಗ ಹೇಳಿದ್ದು ಈಗ 11%ಗೆ ಬಂದಿದೆ ಅಂದಾಗ ಜನಸಂಖ್ಯೆ ಕಡಿಮೆ ಆಗಿದ್ದಲ್ಲ, ಒಟ್ಟು ಜನಸಂಖ್ಯೆಯಲ್ಲಿ ಪ್ರಮಾಣ ಕಡಿಮೆ ಆಗಿದ್ದು, ಪರ್ಸೆಂಟೇಜ್ ಕಡಿಮೆ ಆಗಿದ್ದು. ಇದಕ್ಕೆ ಕಾರಣ ಇನ್ನೊಂದು, ಸರ್ಕಾರ ಅಥವಾ ಅಧಿಕೃತವಾಗಿ ಏನು ಬಂದಿಲ್ಲ, ಈಗ ಕೇಳಲ್ಪಡುವುದು ಏನು ಅಂತಂದ್ರೆ, ನೋಡಿ, ನೀವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿದವರು, ಅಂದರೆ ನಿಮ್ಮಲ್ಲಿ ಒಂದು ದೊಡ್ಡ ಮಿಡಲ್ ಕ್ಲಾಸ್ ಇದೆ. ಯಾವ ಜಾತಿಯಲ್ಲಿ ಒಂದು ದೊಡ್ಡ ಮಿಡಲ್ ಕ್ಲಾಸ್ ಇದೆಯೋ ಆ ಮಿಡಲ್ ಕ್ಲಾಸಲ್ಲಿ ಜನನ ಪ್ರಮಾಣ ಕಡಿಮೆ ಆಗುತ್ತೆ. ಜನನ ಪ್ರಮಾಣ ಕಡಿಮೆ ಆದ ಕಾರಣ ನಿಮ್ಮ ಜನಸಂಖ್ಯೆ ಕಡಿಮೆ ಆಗಿರಲೂಬಹುದು. ಇದನ್ನು ಕೂಡ ಯೋಚಿಸಿ ಅಂತ ಹೇಳ್ತಾರೆ. ಮೂರನೇದಾಗಿ ಇನ್ನೊಂದು ಹೇಳ್ತಾರೆ, ಒಂದು ಎನ್ಯುಮರೇಷನ್ ಮಾಡೋ ಹೊತ್ತಿಗೆ ಮಿಸ್ಟೇಕ್ ಅಂದರೆ ಬೇಕಂತ ಅವರೇ ಬೇರೆ ಜಾತಿ ಅಂತ ನಮೂದಿಸಿದ್ದು. ಎರಡನೇದಾಗಿ ಈ ಬೆಳವಣಿಗೆಯಿಂದಾಗಿ ಜನ ಪ್ರಮಾಣ ಕಡಿಮೆ ಆಗಿದ್ದು. ಮೂರನೇದು ವಲಸೆ. ಓಕೆ, ವಿದ್ಯಾವಂತರ ವಲಸೆ. ಓಕೆ, ಇವತ್ತು ಅರ್ಧಕ್ಕರ್ಧ ಕೆಲವು ಜಾತಿಗಳಲ್ಲಿ ಅರ್ಧಕ್ಕರ್ಧ ಜನ ಅಮೆರಿಕದಲ್ಲೂ ಇದ್ದಾರೆ ಅಥವಾ ಬೇರೆ ನಗರಗಳಲ್ಲಿದ್ದಾರೆ. ಓಕೆ, ಆ ಕಾರಣಕ್ಕೋಸ್ಕರ ಕಡಿಮೆ ಆಗಿರ್ಬೋದು. ಇನ್ನೂ ಒಂದು ಕೆಲವು ಜಾತಿಗಳು, ಈಗ ಅಲ್ಲಿ 3 ಜಾತಿಗಳು ಮುಖ್ಯವಾಗಿ ನಮ್ಮ ಸಂಖ್ಯೆ ಸರಿಯಿಲ್ಲ ಅಂತ ಹೇಳಿದಾವೆ, ಅಂದರೆ ಪ್ರಬಲ ವರ್ಗಗಳಲ್ಲಿ. ಅದರಲ್ಲಿ ಒಂದು ಜಾತಿಗೆ ಸಂಬಂಧಪಟ್ಟ ಹಾಗೆ ಆ ಜಾತಿಗಳಲ್ಲಿದ್ದವರು ವಿಶೇಷವಾಗಿ ನಾವು ನಮ್ಮ ಜಾತಿ ಯಾಕಪ್ಪ ಬರ್ಕೊಳ್ತೀಯಾ ಅಂತ ಹೇಳಿಬಿಟ್ಟು ಇವರನ್ನು ಪ್ರಶ್ನಿಸಿದ್ದಾರೆ. ಎಷ್ಟೋ ಮಂದಿ ಎನ್ಯುಮರೇಟರ್ಸ್ ಹೋದಾಗ, ಓಕೆ, ಜಾತಿ ಹೇಳಲ್ಲಯ್ಯ, ಹೋಗು, ಬಾಕಿದೆಲ್ಲ ಬರ್ಕೋ ಅಂತ ಹೇಳಿದ್ದಾರೆ. ಓಕೆ, ಈ ರೀತಿ ತುಂಬ ಯೋಚನೆ ಮಾಡುವಂಥ ಪ್ರಬಲ ವರ್ಗಗಳಿದ್ದಾವಲ್ಲ, ಅವರಿಗೆ ಮುಖ್ಯವಾಗಿ 2015ರಲ್ಲಿ ಈ ಒಟ್ಟು ಎಕ್ಸರ್ಸೈಸ್ ಏನು ನಡೀತಿತ್ತು, ಇವರು ಏನೋ ಮಾಡ್ತಿದ್ದಾರೆ, ಇವರನ್ನು ಪಿರ್ತೂರಿ ಮಾಡ್ತಾ ಇದ್ದಾರೆ, ಇದು ಸರಿ ಇಲ್ಲ, ನಾವು ಇದಕ್ಕೆ ಕೋಆಪರೇಟ್ ಮಾಡಬಾರ್ದು ಅನ್ನುವಂಥ ಮನೋಭಾವ ಕೂಡ ಇತ್ತು. ಈಗ ಇದೆಲ್ಲ ಬರುತ್ತೆ ಅಂತ ಯಾರಿಗೆ ಗೊತ್ತಿರಲಿಲ್ಲ. ಓಕೆ, ಸೊ ಈ 4 ಕಾರಣಗಳನ್ನು ಅನಧಿಕೃತವಾಗಿ ಅಧಿಕೃತ ಕಾರಣಗಳು ಅಂತ ನೀಡಲಾಗತ್ತೆ, ಯಾವುದಕ್ಕೆ? ಕಡಿಮೆ ಆಗಿದ್ದಕ್ಕೆ. ಈಗ ಪ್ರಶ್ನೆ ಇರುವುದು, ಇದನ್ನು ಯಾರಿಗೆ ಅಸಮಾಧಾನ ಇದೆಯೋ ಅವರು ಒಪ್ಪಿಕೊಳ್ತಾರಾ ಇಲ್ವಾ ಅಂತ. ಒಪ್ಪಿಕೊಂಡ್ರೆ ಫೈನ್, ಒಪ್ಪಿಕೊಳ್ಳದಿದ್ರೆ ಏನು, ಯಾವ ರೀತಿಯ ರಾಜಕೀಯ ಅಲ್ಲೋಲ ಕಲ್ಲೋಲ ಈ ರಾಜ್ಯದಲ್ಲಿ ಉಂಟಾಗ್ಬೋದು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಅದನ್ನು ನಾವು ಈಗಲೇ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಿಂದುಳಿದ ವರ್ಗಗಳ ಹಿತದೃಷ್ಟಿಯಿಂದ ಯೋಚಿಸುವಂಥ ನಾವು ಒಂದೇ ಒಂದು ನಿರ್ಧಾರಕ್ಕೆ ನನ್ನ ಪ್ರಕಾರ ಬರಬೇಕು. ನೀವೆಲ್ಲ ಹಿರಿಯರಿದ್ದೀರಿ, ತಿಳಿದವರಿದ್ದೀರಿ, ನೀವು ಅದನ್ನು ನಿಮ್ಮ ನೀತಿಯಲ್ಲಿ ಪರಾಮರ್ಶಿಸಿಕೊಳ್ಳಿ. ಒಂದು, ಸರ್ಕಾರ ಯಾವುದೋ ವಾದ ಮುಂದಿಟ್ಟುಬಿಟ್ಟು ಇಲ್ಲ ನಾವು ಇದನ್ನು ಬದಲಿಸುವುದಿಲ್ಲ, ಇದನ್ನು ಹೀಗೇ ಜಾರಿಗೊಳಿಸ್ತೇವೆ ಅಂತಂದರೆ ನಾವು ಸರ್ಕಾರದ ಬೆನ್ನಿಗೆ ನಿಲ್ಲಬೇಕು. ಹೌದು, ಒಪ್ಪಿಕೊಂಡಿದ್ದೀರಿ, ಅದನ್ನು ಜಾರಿಗೊಳಿಸಲಿಕ್ಕೆ ಸರ್ಕಾರ ಮುಂದಾದಾಗ ಸಮಸ್ತ ಹಿಂದುಳಿದ ವರ್ಗಗಳು ಸರ್ಕಾರದ ಈ ನಿರ್ಧಾರಕ್ಕೆ ಬೆಂಬಲಿಸಬೇಕು. ಒಂದು ವೇಳೆ ಸರ್ಕಾರ ಇದನ್ನು ಮತ್ತೆ ನಾವು ಬೆಂಬಲಿಸಬೇಕು ಮಾತ್ರ ಅಲ್ಲ, ನಾವು ಈ ಪ್ರಬಲ ವರ್ಗದ ಮೇಲೆ ಕೂಡ ಒತ್ತಡ ತರಬೇಕು. ನೀವು ಕೂಡ ಇದನ್ನು ಬೆಂಬಲಿಸಬೇಕು ಅಂತೇಳಿ ಅವರ ಮೇಲೆ ಒತ್ತಡ ತರಬೇಕು. ಎರಡನೇದಾಗಿ, ಒಂದು ವೇಳೆ ಈಗ ನಾವು ಹಿಂದುಳಿದ ವರ್ಗದವರೆಲ್ಲ ಕೇಳ್ತಿರೋದು ಏನು ಅಂತಂದರೆ, ಹೊಸದಾಗಿ ಸಮೀಕ್ಷೆ ಆಗಬಾರ್ದು ಅಂತ. ಯಾವುದೋ ಕಾರಣಕ್ಕೂ ಸರ್ಕಾರ ಯಾವುದೋ ಒತ್ತಡಕ್ಕೆ ಮಣಿದು ಇಲ್ಲ ಹೊಸದಾಗಿ ಸಮೀಕ್ಷೆ ಮಾಡಿಬಿಡೋಣ ಅಂತ ಹೊರಟ್ರೆ, ಆಗ ನಾವು ಹಿಂದುಳಿದ ವರ್ಗದವರು ಸರ್ಕಾರದ ನಿರ್ಧಾರವನ್ನು ಗೌರವಿಸಿ ನಿಮ್ಮ ಒತ್ತಡ ಅರ್ಥ ಆಗುತ್ತೆ, ಆಗಲಿ ಇನ್ನೊಮ್ಮೆ ಸಮೀಕ್ಷೆ ಅನ್ನೋದನ್ನು ಕೂಡ ನಾವು ಮಾನ್ಯ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಆದರೆ ಆ ರೀತಿ ಹೊಸ ಸಮೀಕ್ಷೆ ಎಲ್ಲಾದರೂ ಆದರೆ ಆಗ ಒಂದು, ಇಲ್ಲಿ
ಅದನ್ನೊಂದು ಕಾಲಮಿತಿಯಲ್ಲಿ ಆಗದ ಹಾಗೆ ನೋಡಿಕೊಳ್ಳುವಂಥ ಒಂದು ಹುನ್ನಾರ ನಡೆಯುವ ಸಾಧ್ಯತೆ ಇದೆ. ಅದು ಆಗದ ಹಾಗೆ ನೋಡಿಕೋಬೇಕು. ಎರಡನೇದಾಗಿ, ಆಗಲೂ ಕೂಡ ಈಗ ಈ ಮುಂದುವರಿದ ಜಾತಿಗಳಲ್ಲಿರತಕ್ಕಂಥ ಕೆಲವು ಉಪಜಾತಿಗಳು ಈ ಹಿಂದುಳಿದ ಜಾತಿಗಳ ನಮ್ಮನ್ನು ಸೇರಿಸಿ ಅಂತ ಹೇಳಿಬಿಟ್ಟು ಅವರು ಪ್ರಯತ್ನ ಮಾಡುವ ಸಾಧ್ಯತೆ ಇದೆ. ಇದನ್ನು ತಡಿಬೇಕು. ಈ ಎರಡು ಎಚ್ಚರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ವೇಳೆ ಸರ್ಕಾರ ಹೊಸದಾಗಿ ಸಮೀಕ್ಷೆ ಮಾಡಲಿಕ್ಕೆ ಹೊರಟ್ರೆ ಅದನ್ನು ಕೂಡ ನಾವು ಹಿಂದುಳಿದ ವರ್ಗದವರು ಸ್ವಾಗತಿಸಬೇಕು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಈಗ ನಮ್ಮ ನಿಲುವು ಏನು ಅಂತಂದರೆ ಇದ್ದಾಗ ಜಾರಿಗೊಳಿಸಿ ಅಂತ. ಸರ್ಕಾರದ ಒತ್ತಡ ನಮ್ಗೆ ಗೊತ್ತಿಲ್ಲ, ರಾಜಕೀಯ, ಇದು ಅಂಕೆ ಸಂಖ್ಯೆಗಳ ವಿಚಾರ ಮಾತ್ರ ಅಲ್ಲ. ಓಕೆ, ಸೊ ಈ ಕಾರಣಕ್ಕೋಸ್ಕರ ಇದು ಒಂದು ಮೊದಲನೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಅಭಿಪ್ರಾಯ. ಈಗ ಎರಡನೇ ವಿಚಾರಕ್ಕೆ ಬರೋಣ. ಈ ಒಟ್ಟು ಸ್ಥಿತಿಗತಿ, ಹಿಂದುಳಿದವರ ಸ್ಥಿತಿಗತಿ ಹೇಗಿದೆ ಅಂತ ಹೇಳಿಬಿಟ್ಟು ಈ ವರದಿ ಹೇಳಿದೆಲ್ಲ, ಅದರ ವಿಚಾರಕ್ಕೆ ಬರೋಣ. ನಿಜ ಹೇಳಬೇಕಾದ್ರೆ ಈ ಲೀಕ್ ಆದಂಥ ವರದಿ ಏನಿದೆ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಯಾವ ಮಾಹಿತಿಯೂ ಇಲ್ಲ. ಯಾವ ಜಾತಿ ಯಾವ ಸ್ಥಿತಿಯಲ್ಲಿದೆ, ಯಾವ ಜಾತಿಗೆ ಎಷ್ಟು ಸರ್ಕಾರಿ ಉದ್ಯೋಗ ಸಿಕ್ಕಿದೆ, ಯಾವ ಜಾತಿಯ ಕೈಯಲ್ಲಿ ಎಷ್ಟು ಭೂಮಿ ಇದೆ, ಯಾವ ಜಾತಿಯ ಕೈಯಲ್ಲಿ ಎಷ್ಟು, ಯಾವ ಜಾತಿಯಲ್ಲಿ ಎಷ್ಟು ಇಂಜಿನಿಯರ್ಸ್ ಇದ್ದಾರೆ, ಯಾವ ಜಾತಿಯಲ್ಲಿ ಎಷ್ಟು ಡಾಕ್ಟರ್ಸ್ ಇದ್ದಾರೆ, ಈ ಮಾಹಿತಿ ಯಾವುದು ಕೂಡ ಇದರಲ್ಲಿಲ್ಲ. ಓಕೆ, ನಾನು ಮೊನ್ನೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಹೇಳಿದಾಗ ಆರಂಭದಲ್ಲಿ ಅವರು ಹೇಳಿದರು ಇಲ್ಲ ಇದೆ ಅಂತ. ನಾನು ಇದನ್ನು ತೋರಿಸಿ ಹೇಳಿದೆ ಇಲ್ಲ ಇದರಲ್ಲಿ ಅಂತ. ಆಗ ಹೇಳಿದ್ರು ಅವರು ಇನ್ನೊಂದು ಹೀಗೆ ರೀತಿಯ ಇನ್ನೊಂದು ಏನು ಇದು ಕೊಟ್ಟಿದ್ದೇವೆ, ಯಾವುದು ವರದಿ ಕೊಟ್ಟಿದ್ದೇವೆ ಅದರಲ್ಲಿದೆ ಅಂತ. ಅದು ಎಲ್ಲಿದೆ ಗೊತ್ತಿಲ್ಲ, ಆದರೆ ಅದು ಇದೆ, ಎಲ್ಲೋ ಇದೆ. ಒಂದೋ ಅದನ್ನು ಈಗಾಗಲೇ ವಿಶ್ಲೇಷಣೆ ಮಾಡಿ ಸರ್ಕಾರಕ್ಕೆ ಸಮರ್ಪಿಸಲಾಗಿದೆ, ಇಲ್ಲದೆ ಹೋದರೆ ಅದು ಎಲ್ಲಿದೆ ಅಂತಂದರೆ ಈ ಅಂಕಿ ಅಂಶಗಳಲ್ಲಿ ಅಡಗಿದೆ. ಈ ಅಂಕಿ ಅಂಶಗಳಲ್ಲಿ ಅದು ಇನ್ನೂ ಅಡಗಿದ್ರೆ ಅದನ್ನು ಹೊರತೆಗೆದು ಅದನ್ನು ಈ ರಾಜ್ಯದ ಹಿಂದುಳಿದ ವರ್ಗಗಳ ಮುಂದೆ ಇಡಬೇಕು, ಅವರಿಗೆ ಗೊತ್ತಾಗಬೇಕು. ನಾನು ಈ ಭಾಷಣ ಆರಂಭಿಸಿದೆ ಅಲ್ಲಿಂದ. ಇದು ನಮಗೆ ಕನ್ನಡಿ ಹಿಡಿಯುವಂಥ ವರದಿ, ನಾವು ಎಲ್ಲಿದ್ದೇವೆ ಅಂತ ತಿಳ್ಕೊಳ್ಳುವಂಥ ವರದಿ. ಬಿಹಾರದಲ್ಲಿ ಚರ್ಚೆ ಆಗಿದ್ದೇ ಅದು. ಯಾವ ಜಾತಿಯ ಕೈಯಲ್ಲಿ ಎಷ್ಟು ಭೂಮಿ ಇದೆ, ಯಾವ ಜಾತಿಯ ಕೈಯಲ್ಲಿ ಎಷ್ಟು ಒಣಭೂಮಿ ಇದೆ, ಎಷ್ಟು ಶುಷ್ಕ ಭೂಮಿ ಇದೆ, ಯಾವ ಜಾತಿಯ ಕೈಯಲ್ಲಿ ಎಷ್ಟು ಸರ್ಕಾರಿ ಉದ್ಯೋಗಗಳಿದ್ದಾವೆ, ಯಾವ ಜಾತಿಯಿಂದ ಎಷ್ಟು ಮಂದಿ ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ಯಾವ ಜಾತಿಯಿಂದ ಎಷ್ಟು ಮಂದಿ ಏನು ಆಲ್ ಇಂಡಿಯಾ ಸರ್ವಿಸಸ್ಸಲ್ಲಿದ್ದಾರೆ, ಈ ಎಲ್ಲ ಮಾಹಿತಿ ಕೂಡ ಅಲ್ಲಿ ಜನರ ಮುಂದೆ ಬಂದು ಚರ್ಚೆ ಆಗಿದೆ. ಕರ್ನಾಟಕದಲ್ಲಿ ಅದು ನಡೀಬೇಕು, ಅದನ್ನು ಯಾರೂ ಕೇಳ್ತಾ ಇಲ್ಲ. ನಮಗೆ ಅದು ಬೇಕಾಗಿರೋದು, ಮುಖ್ಯವಾಗಿ ನಮಗೆ ಬೇಕಾಗಿರೋದು ಅದು. ಸೊ ಈ ಎರಡನೇ ವಿಚಾರಕ್ಕೆ ಸಂಬಂಧ ಅಂದರೆ ವರದಿಯ ಒಂದು ಅಂಕಿಅಂಶ, ಎರಡನೇದು ವಿಶ್ಲೇಷಣೆ. ಈ ವಿಶ್ಲೇಷಣೆಗೆ ಸಂಬಂಧಪಟ್ಟಾಗ ನಾವು ಅಗತ್ಯವಾಗಿ ಕೇಳಬೇಕಾಗಿದ್ದೇನು ಅಂತಂದರೆ ಕೊಡಿಯಪ್ಪ ನಮಗೆ ಅದು ಬೇಕು, ಅದಿಲ್ಲ ನಮಗೆ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅದರ ಆಧಾರದ ಮೇಲೆ, ಆ ಅಂಕಿಅಂಶದ ಆಧಾರದ ಮೇಲೆ ಈ ರಾಜ್ಯದ ಪ್ರತಿ ಜಾತಿಯ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಲೆಕ್ಕ ಹಾಕಿ ನಮ್ಮ ಮುಂದೆ ಇಡಿ ಅಂತ ನಾವು ಸರ್ಕಾರ ಒತ್ತಾಯಿಸಬೇಕು. ಆಗ ಗೊತ್ತಾಗುತ್ತೆ ನಾವೆಲ್ಲಿದ್ದೇವೆ ಅಂತ. ಆಗ ಗೊತ್ತಾಗುತ್ತೆ ಅವರ ಜನಸಂಖ್ಯೆ ಕಡಿಮೆ ಆಗಲಿಕ್ಕೆ ಏನಾದರೂ ಸೈಂಟಿಫಿಕ್ ಆದಂಥ ಕಾರಣ ಇದೆಯಾ ಅಂತ. ಯಾಕಂದರೆ ನಿಮ್ಮ ಮಾನವ ಅಭಿವೃದ್ಧಿ ಸೂಚ್ಯಂಕ ಅವರಿಗೂ ಮತ್ತು ಯಾವ ವರ್ಗದ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಲಾಗುತ್ತೆ, ಅಲ್ಲಿ ದೊಡ್ಡ ವ್ಯತ್ಯಾಸ ಇದ್ದರೆ ಸಹಜವಾಗಿ ಯಾರ ಮಾನವ ಅಭಿವೃದ್ಧಿ ಸೂಚ್ಯಂಕ ಹೆಚ್ಚಿದೆ ಅಲ್ಲಿ ಜನನ ಪ್ರಮಾಣ ಕಡಿಮೆ ಇದೆ ಅನ್ನೋದು ಅದು ಸೈಂಟಿಫಿಕ್ ಆದಂಥ ಆರ್ಗ್ಯುಮೆಂಟ್, ಅದು ಥಿಯರಿ, ಒಂದು 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 ಎವಿಡೆನ್ಸ್. ಅದು ವೈ ಯುವರ್ ಪಾಪ್ಯುಲೇಷನ್ ಇಸ್ ಕಮ್ ಡೌನ್ ಬಿಕಾಸ್ ಯು ಆರ್ ಅಡ್ವಾನ್ಸ್ಡ್. ದೇರ್ ಇಸ್ ಅದು ಒಂದು ಇದಲ್ಲ, ದ ಬೆಸ್ಟ್ ಡೆವಲಪ್ಮೆಂಟ್ ಇಸ್ ದ ಬೆಸ್ಟ್ ಕಾಂಟ್ರಾಸೆಪ್ಟಿವ್ ಅಂತ, ಅದೇ ಇಲ್ಲಿ ಅಪ್ಲೈ ಆಗೋದು. ಓಕೆ, ಇದು ಎರಡನೇದು. ಮೂರನೇದು ಈ ವರದಿಗೆ ಬರೋಣ, ಅಥವಾ ಈ ಶಿಫಾರಸುಗಳ ವಿಚಾರಕ್ಕೆ ಬರೋಣ. ಇಲ್ಲಿ ಎರಡು ವಿಷಯಗಳಿದ್ದಾವೆ. ಈ ಶಿಫಾರಸುಗಳಿಗೆ ಬಂದಾಗ, ಅಥವಾ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಹಿಂದುಳಿದ ಆಯೋಗ ನೀಡಿದಂಥ ವರದಿ ಇದೆ ಅಲ್ಲ, ಆ ವರದಿನಲ್ಲಿ ಎರಡು ಭಾಗಗಳಿದ್ದಾವೆ. ಒಂದು ಪ್ರವರ್ಗಗಳ ಮರು ಹೊಂದಾಣಿಕೆ, ಮತ್ತೊಂದು ಮೀಸಲಾತಿಯ ಪ್ರಮಾಣ. ಹಿಂದೆ ಇಲ್ಲಿ ಏನಿತ್ತು ಅಂತಂದರೆ, ಕರ್ನಾಟಕ ಈಗ ಜಾರಿಯಲ್ಲಿರುವುದು ಏನು ಅಂತಂದರೆ, ಒಟ್ಟು ಹಿಂದುಳಿದ ಜಾತಿಗಳನ್ನು 5 ಪ್ರವರ್ಗಗಳಾಗಿ ವಿಂಗಡಿಸಲಾಗಿದೆ. ಓಕೆ, ಬೇರೆ ರಾಜ್ಯಗಳಲ್ಲಿ ಇದು ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಅಂತ ಇದೆ. ನಮ್ಮಲ್ಲಿ ಪ್ರವರ್ಗ 1, ಪ್ರವರ್ಗ 2A 2B, ಪ್ರವರ್ಗ 3A 3B ಅಂತ ಇದೆ. ಈಗ ಈ ಆಯೋಗದ ಶಿಫಾರಸು ಏನು ಅಂತಂದರೆ, ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಆಯೋಗ ನೀಡಿದಂತಹ ಶಿಫಾರಸು ಏನು ಅಂತಂದರೆ, ಪ್ರವರ್ಗ 1ಅನ್ನು 1A ಮತ್ತು 1B ಅಂತ ವಿಂಗಡಿಸಬೇಕು. 2A 2B ಮುಂದುವರಿಯುತ್ತೆ, ಆದರೆ ಅಲ್ಲಿ ಸ್ವಲ್ಪ ಬದಲಾವಣೆಗಳಾಗುತ್ತೆ. ಅಲ್ಲ, 2B ಯಲ್ಲಿ ಬದಲಾವಣೆ ಆಗೋದಿಲ್ಲ. 2A ನಲ್ಲಿ ಕೆಲವು ಜಾತಿಗಳನ್ನು ತೆಗೆದು ಆ ಕಡೆ ಈ ಕಡೆ ಹಾಕಿದ್ದೇವೆ. ಅದೇ ರೀತಿಯಲ್ಲಿ 3A 3B ಮುಂದುವರಿಯುತ್ತೆ, ಅಲ್ಲಿ ಕೆಲವು ಜಾತಿಗಳನ್ನು ಹೊಂದಾಣಿಕೆ ಮಾಡಲಾಗಿದೆ ಅಂತ. ಓಕೆ, ಇಲ್ಲಿ ಮತ್ತೆ ಈ ಆಯಾ ಜಾತಿಗಳಿಗೆ ಆಯಾ ಪ್ರವರ್ಗಗಳಿಗೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ. ಈಗಿರುವುದು 32%, ಅದನ್ನು 51%ಗೆ ಏರಿಸಲಾಗಿದೆ. ಎಲ್ಲರ ಮೀಸಲಾತಿಯನ್ನು ಹೆಚ್ಚಿಸಲಾಗಿದೆ. ಕೆಲವು ಅಂದರೆ ಪ್ರವರ್ಗ 2A ಮೀಸಲಾತಿ ನಿಮಗೆ ಕಡಿಮೆ ಆದಾಗ ಕಾಣುತ್ತೆ, 15 ಇದ್ದದ್ದು 10 ಆಗಿದೆ. ಆದರೆ ಅಲ್ಲಿ
ಇರತಕ್ಕಂಥ ಜಾತಿಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ, ಜನಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ. ಈಗ ಈಗ ಯಾರ ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ಯಾರು ಹೇಳ್ತಾರೆ ಅವರ ಮೀಸಲಾತಿ ಕೂಡ ಹೆಚ್ಚಾಗಿದೆ. ಓಕೆ, ಸೊ ಆದ ಕಾರಣ ನಿಮಗೆ ಕಡಿಮೆ ಆಗಿದೆ, ನಮಗೆ ಅನ್ಯಾಯ ಆಗಿದೆ ಅಂದಾಗ ಎಲ್ಲಪ್ಪ ಅನ್ಯಾಯ ಆಗಿದೆ, ನಿಮ್ಮ ಸಂಖ್ಯೆ ಏನಿದೆಯೋ ಅದು ಅಲ್ಲಿ ಪ್ರತಿಫಲನ ಆಗಿದೆ, ಸಂಖ್ಯೆ ಕಡಿಮೆ ಆಗಿದ್ರು ನಿಮ್ಮ ಮೀಸಲಾತಿ ಹೆಚ್ಚಾಗಿದೆ ಅನ್ನುವಂಥ ಒಂದು ವಾದನೂ ಇದೆ. ಅದು ಏನೇ ಇರಲಿ, ಅದಕ್ಕೆ ನಾವು ಹೋಗೋದು ಬೇಡ, ಅದು ಸರ್ಕಾರಕ್ಕೆ ಮತ್ತು ಆಯಾ ಪ್ರವರ್ಗಕ್ಕೆ ಸಂಬಂಧಪಟ್ಟ ವಿಚಾರ. ನಾವು ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂತಂದರೆ, ಈ ಪ್ರವರ್ಗ 1B ಅಂತ ಒಂದು ಸೃಷ್ಟಿಯಾಗಿದೆಲ್ಲ, ಇದನ್ನು ಯಾವ ಆಧಾರದಲ್ಲಿ ನೀವು ಸೃಷ್ಟಿಸಿದಿರಿ, ಯಾಕೆ ಸೃಷ್ಟಿಸಿದಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಮತ್ತು ಅದಕ್ಕೆ ನೀಡುವಂಥ ಕಾರಣಗಳನ್ನು ನಾವು ದುರ್ಬೀನು ಹಿಡಿದು ಪರಿಶೀಲಿಸಬೇಕಾಗಿದೆ. ಅದು ಅಗತ್ಯ ಇತ್ತಾ ಅಂತ, ಅಗತ್ಯ ಇದ್ದರೆ ಯಾಕೆ ಇತ್ತು, ಸಕಾರಣ ಇರ್ಬೋದು, ಇಲ್ಲ ಅಂತ ಇಲ್ಲ, ಬಟ್ ಈ ವರದಿನಲ್ಲಿ ಆ ಕಾರಣಗಳನ್ನ ಸರಿಯಾಗಿ ನೀಡಲಾಗಿಲ್ಲ. ಒಂದೆರಡು ಲೈನಲ್ಲಿ ಹೇಳಲಾಗಿದೆ, ಅದು ಸಾಕಾಗೋದಿಲ್ಲ. ನಾವು ಹಿಂದುಳಿದ ವರ್ಗದವರು ನೋಡಬೇಕಾಗಿದ್ದು ಅದನ್ನು, ಯಾಕೆ ಮಾಡಿದ್ರಿ ಇದನ್ನು, ಯಾವ ವಾಟ್ ಇಸ್ ದ ರ್ಯಾಷನಲ್ ಬಿಹೈಂಡ್ ದಿಸ್ ಅನ್ನೋದನ್ನು ನೋಡಬೇಕಾಗಿದೆ. ಅದರ ಜೊತೆಗೆ ಎಲ್ಲರಿಗೂ ಕೂಡ ಪ್ರವರ್ಗ 1A ಇಂದ ಹಿಡಿದು 3B ಯವರೆಗೆ ಎಲ್ಲರಿಗೂ ಕೂಡ ಕ್ರೀಮಿ ಲೇಯರ್ ಅನ್ನುವಂಥ ಒಂದು ನಿಯಮ ಏನಿದೆ ಅದನ್ನು ಹೇರಲಾಗಿದೆ, ಅದನ್ನು ಅನ್ವಯಿಸಲಾಗಿದೆ. ಏನು ಈ ಕ್ರೀಮಿ ಲೇಯರ್ ಅಂತಂದರೆ, ಇದು ಮತ್ತೆ ಮಂಡಲ್ ಕಮಿಷನ್ ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಏನು ಅಂತಂದರೆ, ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಿ, ಆದರೆ ಕೊಡುವತ್ತಿಗೆ ಆ ಹಿಂದುಳಿದ ಜಾತಿಗಳಲ್ಲಿ ಸ್ವಲ್ಪ ಮುಂದುವರಿದವರಿದ್ದಾರಲ್ಲ ಅವರನ್ನು ಹೊರಗಿಡಿ ಅನ್ನುವಂಥ ಒಂದು ತತ್ವ ಇದು. ಅಂದರೆ ಅದನ್ನು ಮುಂದುವರಿದವರು ಅಂತ ಯಾವ ಆಧಾರದಲ್ಲಿ ನಿರ್ಧರಿಸುವುದು, ಅವರ ಕೌಟುಂಬಿಕ ಆದಾಯ ಒಂದು 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 ಸಂಖ್ಯೆಗಿಂತ ಹೆಚ್ಚಿದ್ದರೆ, ಒಂದು ಪ್ರಮಾಣಕ್ಕಿಂತ ಹೆಚ್ಚಿದ್ದರೆ ಅವರು ಕ್ರೀಮಿ ಲೇಯರ್ ಅಂತ. ಈಗ ಈ ಕ್ರೀಮಿ ಲೇಯರ್ ಕಾನ್ಸೆಪ್ಟನ್ನು ಎಲ್ಲರಿಗೂ ಕೂಡ ಅನ್ವಯಿಸಲಾಗಿದೆ. ಹಿಂದುಳಿದವರ ವಿಚಾರ ನಮ್ಮಲ್ಲಿ ಕೂಡ ನಾವು ಕೂಡ ಒಂದು ತಪ್ಪು ಮಾಡ್ತೇವೆ. ಏನು ಅಂತಂದರೆ, ಹಿಂದುಳಿದವರಲ್ಲಿ ನಾವು ಸ್ವಲ್ಪ ಮುಂದುವರಿದವರು ಏನಿದ್ದೇವೆ, ನಾವು ನಮ್ಮ ದೃಷ್ಟಿಯಿಂದ ಮಾತ್ರ ಯೋಚಿಸ್ತೇವೆ. ಹೌದಪ್ಪ ಕ್ರೀಮಿ ಲೇಯರ್ ಬಂದು ಒಳ್ಳೆದಾಯ್ತು, ಏನಾಯ್ತು ಅಂತ ಹೇಳ್ತೇವೆ. ಅಲ್ಲ, ಅವರ ದೃಷ್ಟಿಯಿಂದ ಯೋಚಿಸಿ. ಒಂದು ವೇಳೆ ಈಗ ಜಯಪ್ರಕಾಶ್ ಹೆಗಡೆ ಅವರು ನೀಡುವ ಕಾರಣ ಏನು ಅಂತಂದರೆ, ಇಲ್ಲ ನಾನು ನಿಮ್ಮ ವಾದವನ್ನು ಒಪ್ಪಿಕೊಳ್ಳುವುದಿಲ್ಲ, ಎಷ್ಟೇ ಸಣ್ಣ ಜಾತಿ ಇರಲಿ ಆ ಜಾತಿನಲ್ಲಿ ಕೂಡ ಇವತ್ತು ಸರ್ಕಾರದ ಎಲ್ಲ ಹುದ್ದೆಗಳಿಗೆ ಅರ್ಹರಾದಂಥ ಒಂದಷ್ಟು ಮಂದಿ ಇದ್ದಾರೆ ಅಂತ. ಓಕೆ, ಇದನ್ನು ನಾವು ಒಪ್ಪಿಕೋಬೇಕಾ ಬೇಡವಾ ಅನ್ನೋದನ್ನು ಜಯಪ್ರಕಾಶ್ ಹೆಗಡೆ ಅವರ ಮಾತನ್ನು ಕೇಳಿ ನಾವು ನಿರ್ಧಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ. ನಮಗೆ ಅಂಕಿಅಂಶಗಳು ಬೇಕು, ಆ ಅಂಕಿಅಂಶಗಳು ನಮಗೆ ಈ ವರದಿನಲ್ಲಿ ಇಲ್ಲ, ಅದು ನಮಗೆ ಬೇಕು. ಓಕೆ, ಅದರ ಆಧಾರದ ಮೇಲೆ ಮಾತ್ರ ನಾವು ಈ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಕ್ರೀಮಿ ಲೇಯರು ಎಸ್ಪೆಷಲಿ ಕ್ಯಾಟಗರಿ 1Aಗೆ ಅಪ್ಲೈ ಆಗಬೇಕಾ ಬೇಡ ಅನ್ನೋದನ್ನು ನಾವು ನಿರ್ಧರಿಸಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು, ಕೆಲವೊಂದು ಜಾತಿಗಳನ್ನು 1Bಯಲ್ಲಿ ಸೇರಿಸೋದಕ್ಕೆ ಕೆಲವು ಮಂದಿ ತಕರಾರು ಎತ್ತಿದ್ದಾರೆ. ಏನು ಅಂತಂದರೆ, ಈ ಜಾತಿ ಈ 1Bಯಲ್ಲಿ ಬಂದರೆ ಅಲ್ಲಿರತಕ್ಕಂಥ ಸಣ್ಣ ಸಣ್ಣ ಸಮುದಾಯಗಳಿಗೆ ಈ ಸ್ವಲ್ಪ ಇದರಲ್ಲಿ ಸಾಪೇಕ್ಷವಾಗಿ ಮುಂದುವರಿದಂಥ ಈ ಜಾತಿಯ ಜೊತೆಗೆ ಸ್ಪರ್ಧಿಸಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಕೊಡುವಂಥ ಕಾರಣ ಏನು ಅಂತಂದರೆ, ಇಲ್ಲ ಹೇಗೂ ಕ್ರೀಮಿ ಲೇಯರ್ ಅಪ್ಲೈ ಆಗುತ್ತೆ. ಈಗ ನೀವು ಯಾವ ಪ್ರಬಲ ಜಾತಿ ಆ ಪ್ರವರ್ಗದಲ್ಲಿ ಇದೆ ಅಂತ ಹೇಳ್ತೀರಿ, ಆ ಜಾತಿಯ ಎಲ್ಲರೂ ಕೂಡ ಸ್ಪರ್ಧಿಸುವುದಿಲ್ಲ, ಆ ಜಾತಿಯ ಕ್ರೀಮಿ ಲೇಯರ್ ಅಲ್ಲದವರು ಸ್ಪರ್ಧಿಸ್ತಾರೆ. ಆದ ಕಾರಣ ಅಲ್ಲಿ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದೆ ಅಂತ. ಇದನ್ನು ಒಪ್ಪಲಿಕ್ಕೆ ಕಷ್ಟ ಇದೆ. ಯಾಕೆ ಕಷ್ಟ ಇದೆ ಅಂತಂದರೆ, ಈಗ 2Aನಲ್ಲಿ ಕ್ರೀಮಿ ಲೇಯರ್ ಅಪ್ಲೈ ಆಗುತ್ತೆ, ಆದರೆ ಅಲ್ಲಿ ಇರತಕ್ಕಂತಹ ಅಲ್ಲಿ ರಿಕ್ರೂಟ್ಮೆಂಟ್ ಆಗುವತ್ತಿಗೆ ಅಲ್ಲಿ ಯಾವುದೋ ಹುದ್ದೆಗಳಿಗೆ ಆಯ್ಕೆ ಆದಾಗ ಕೆಲವು ಹಿಂದುಳಿದ ಜಾತಿಗಳ ಸಾಪೇಕ್ಷವಾಗಿ ಮುಂದುವರಿದ ಜಾತಿಗಳು ಹೆಚ್ಚಿನ ಹುದ್ದೆಗಳನ್ನು ಪಡ್ಕೊಳ್ತವೆ ಅನ್ನುವಂಥ ಒಂದು ಆಪಾದನೆ ಇದೆ. ಈ ಆಪಾದನೆಯನ್ನು ನಾವು ಪ್ರಾಂಜಲ ಮನಸ್ಸಿಂದ ಪರಿಶೀಲಿಸಬೇಕು. ಒಂದು ವೇಳೆ ಅಲ್ಲಿ ಹಾಗೆ ಆಗುವುದು ಸತ್ಯ ಅಂತ ಆದರೆ, ಈ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಏನಿದೆ ಅದನ್ನು 1Aಗೆ ಅಪ್ಲೈ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು 2Aನಲ್ಲಿ ಈ ನಿರ್ದಿಷ್ಟ ಜಾತಿಯನ್ನು ಇನ್ಕ್ಲೂಡ್ ಮಾಡಿದ್ದಕ್ಕೆ ಸರಿಯಾದ ಸಮರ್ಥನೆ ಸಿಗೋದಿಲ್ಲ. ಈ ವಿಚಾರ ಚರ್ಚೆ ಆಗಬೇಕದ್ದು ಈ ವಿಚಾರ, ಸಂಖ್ಯೆ ವಿಚಾರ ಅಲ್ಲ. ಓಕೆ, ಇಷ್ಟೆಲ್ಲ ಆದ ನಂತರ ನೋಡಿ, ಈ ರಾಜ್ಯದ ಹಿಂದುಳಿದ ವರ್ಗಗಳ ಜಾತಿಗಳ ಪೈಕಿ ಎಷ್ಟೋ ಅನಾಮಿಕ ಜಾತಿಗಳಿದ್ದಾರೆ. ಗೊತ್ತೇ ಇಲ್ಲ ಅಂತ ಒಂದು ಜಾತಿ ಇದೆ ಅಂತಲೇ ಗೊತ್ತಿಲ್ಲ ನನಗೆ. ಸಾವಿರದಲ್ಲೋ ಅವರ ಸಂಖ್ಯೆ 1000, 2000, 3000, 10,000 ಇರ್ತದೆ. ಅಂಥ ಎಷ್ಟೋ ಜಾತಿಗಳಲ್ಲಿ ಎಲ್ಲರೂ ಸೇರಿಸಿದ್ರೆ ದೊಡ್ಡ ಸಂಖ್ಯೆಯ ಜನಸಂಖ್ಯೆ ಆಗುತ್ತೆ. ಅದು ಒಬ್ಬ ಡಿ ಗ್ರೂಪ್ ನೌಕರನು ಕೂಡ ಇನ್ನೂ ಕೂಡ ಅಲ್ಲಿ ಸೃಷ್ಟಿಯಾಗಿಲ್ಲ. ಓಕೆ, ಭಾಳ ಕಷ್ಟದಿಂದ ಯಾರೋ 4 ಜನ ಜನರಲ್ ಗ್ರ್ಯಾಜುಯೇಟ್ಸ್ ಇರ್ಬೋದು, ಒಬ್ಬ ಇಂಜಿನಿಯರ್ನ ಕೂಡ ಆ ಜಾತಿಗಳು ಪಡ್ಕೊಂಡಿಲ್ಲ. ಅಂಥ ಜಾತಿಗಳೆಲ್ಲ ಇದ್ದಾವೆ ಅಂತ ನಮಗೆ ಮಾಹಿತಿ ಇದೆ. ಈ ವರದಿ ಏನು ಹೇಳುತ್ತೆ? ಒಂದು ವೇಳೆ ಅಂತಹ ಜಾತಿಗಳು ಈ ರಾಜ್ಯದಲ್ಲಿ ಇದ್ದದ್ದೇ ಆದರೆ ನಾವು ಏನು ಹೇಳಬೇಕು? ಮತ್ತೆ ನಾವು ನಮ್ಮ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಮಾತಾಡದೆ ಸಮಸ್ತ OBC
ಜಾತಿಗಳನ್ನು ಒಂದು 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 ಗುಂಪಾಗಿ, ಒಂದು ಪಂಗಡವಾಗಿ, ಒಂದು ರಾಜಕೀಯ ಶಕ್ತಿಯಾಗಿ ರೂಪಿಸಬೇಕಾದರೆ ನಾವು ಅವರ ಪರವಾಗಿ ಮಾತಾಡಿ ಹೇಳಬೇಕು, ನೋಡಿ ಅಂಥ ಎಲ್ಲ ಜಾತಿಗಳನ್ನು ಗುರುತಿಸಿ ಅವರಿಗೆ ಒಂದು ವಿಶೇಷ ನೇಮಕಾತಿ ಅಭಿಯಾನ ನಡೀಬೇಕು. ಇಷ್ಟು ಪೋಸ್ಟನ್ನು ಈ ವರ್ಗಗಳಿಗೆ ಮಾತ್ರ ತೆರೆದಿಟ್ಟಂತೆ ನಾವು ನೇಮಕಾತಿ ನಡೆಸ್ತೇವೆ ಅನ್ನುವಂಥ ಒಂದು ವಿಶೇಷ. ಈಗ SC/ST ವಿಚಾರದಲ್ಲಿ ಏನು ವಿಶೇಷ ನೇಮಕಾತಿ ಅಭಿಯಾನ ನಡೆಯುತ್ತೆ, ಅದೇ ರೀತಿಯಲ್ಲಿ ಇಂಥ ತೀರಾ ಸಣ್ಣ, ಇನ್ನೂ ಕೂಡ ಆ ಜಾತಿಯಿಂದ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಸೃಷ್ಟಿಯಾಗಿಲ್ಲ ಅಂತಂದರೆ ಅದೊಂದು ವಿಶೇಷ ಪ್ರಕರಣ. ಸಂವಿಧಾನದ 16(4) ಅಡಿಯಲ್ಲಿ ಎಡಿಕ್ವೇಟ್ ರೆಪ್ರೆಸೆಂಟೇಷನ್ ಅಲ್ಲ, ನೋ ರೆಪ್ರೆಸೆಂಟೇಷನ್. ಓಕೆ, ಅದು ಆಗಿದ್ರೆ ಅಂಥ ಜಾತಿಗಳನ್ನು ಮಾತ್ರ ಗುರುತಿಸಿ ಅವರಿಗೆ ಒಂದು ವಿಶೇಷ ಅಭಿಯಾನವನ್ನು ಈ ರಾಜ್ಯದಲ್ಲಿ ಪ್ರಾರಂಭಿಸಿದರೆ ಅದು ಕರ್ನಾಟಕ ಮಾದರಿ ಆಗುತ್ತೆ, ಕರ್ನಾಟಕ ಮಾಡೆಲ್ ಆಫ್ ಸೋಷಿಯಲ್ ಜಸ್ಟಿಸ್ ಆಗುತ್ತೆ. ಅದನ್ನು ನಾವು ನಮ್ಮ ಸರ್ಕಾರಕ್ಕೆ ಹೇಳಬೇಕು. ಎಷ್ಟೋ OBC ಸಮುದಾಯದಲ್ಲಿ ಇರತಕ್ಕಂಥ ಜಾತಿಗಳಿಗೆ ಇದಕ್ಕೆ ಸಂಬಂಧನೇ ಇಲ್ಲ, ಯಾಕಂದರೆ ಅವರು ಮುಂದುವರೆದ ಆಗಿದೆ. ಆದರೆ ನಾವು ಒಂದು ವರ್ಗವಾಗಿ ಯೋಚಿಸುವಂಥ ಕಾಲ ಬಂದಿದೆ ಅಂತ ನಾನು ಹೇಳಿದೆ. ಇದಕ್ಕೆ ಆಗ ನಾವೆಲ್ಲ ಒಟ್ಟಿಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಏನಾಗಿದೆ, ಈಗ ಇಲ್ಲಿ 2 ರೀತಿಯ ಸಂಘರ್ಷಗಳನ್ನು ನಾವು ಕಾಣ್ತೇವೆ. ಕೊನೆಯ ಮಾತು, 2 ರೀತಿಯ ಸಂಘರ್ಷ. ಒಂದು ಏನು ಅಂತಂದರೆ, ಮುಂದುವರಿದ ಪ್ರಬಲ ಜಾತಿಗಳಿಗೆ ಇದರ ಜೊತೆ ಇರತಕ್ಕಂಥ ತಕರಾರು, ಅದು ಒಂದು ರೀತಿಯಲ್ಲಿ ಮುಂದುವರಿತಾ ಇದೆ, ಒಂದು ರೀತಿಯಲ್ಲಿ ನಡೀತಾ ಇದೆ. ಇನ್ನೊಂದು, ಹಿಂದುಳಿದ ವರ್ಗಗಳ ಒಳಗೇನೆ ಇರತಕ್ಕಂಥ ಅಸಮಾಧಾನ. ಈ ಅಸಮಾಧಾನದಿಂದಾಗಿ ಅಲ್ಲ, ನಮ್ಮ ಜಾತಿಗೆ ಇಲ್ಲಿ ತನಕ ಒಬ್ಬ ಕ್ಲರ್ಕೂ ಪಡ್ಕೊಳ್ಳುವಂಥ ಸಾಧ್ಯತೆ ಆಗಿಲ್ಲ, ನಾವು ಯಾಕಪ್ಪ ಬಾಕಿದವ್ರ ಜೊತೆ ಇರಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಏನಿದೆ, ಈ ಅಭಿಪ್ರಾಯ ಹೊಂದಿದವರನ್ನು ಹೋಗಿಬಿಟ್ಟು ಉಳಿದವರು ಇಲ್ಲಪ್ಪ ನಿಮ್ಮ ಸಮಸ್ಯೆ ನಮಗೆ ಅರ್ಥ ಆಗುತ್ತೆ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ನಿಂತಾಗ ಆಗ ಅಲ್ಲಿಂದು ವರ್ಗ ಪ್ರಜ್ಞೆ, ಆಗ ಒಂದು ಹಿಂದುಳಿದ ಪ್ರಜ್ಞೆ ಹುಟ್ಟಿಕೊಳ್ಳುತ್ತೆ. ಇಲ್ಲಾಂದರೆ ಅದು ಹುಟ್ಟಿಕೊಳ್ಳೋದಿಲ್ಲ. ಆ ಪ್ರಯತ್ನವನ್ನು ಇಲ್ಲಿ ಸೇರಿದಂಥ ನಾವು ಮುಂದಿಡಬೇಕು. ಓಕೆ, ಇನ್ನೊಂದು ಕೊನೆಯ ಮಾತು ಏನು ಅಂತಂದರೆ, ನೋಡಿ ಇಲ್ಲಿ ಹಿಂದುಳಿದ ವರ್ಗಗಳು 70% ಇದ್ದಾವೆ ಅಂತ ಈ ರಿಪೋರ್ಟ್ ಹೇಳುತ್ತೆ. ದಿಸ್ ಈಸ್ ಎ ಮಿಸ್ಲೀಡಿಂಗ್ ಫಿಗರ್. ಯಾಕೆ ಮಿಸ್ಲೀಡಿಂಗ್ ಫಿಗರ್ ಅಂತಂದರೆ, ಇದರಲ್ಲಿ 1A 1B 2A 2B 3A 3B ಬರುತ್ತೆ. ಓಕೆ, ಇಲ್ಲಿ 3A 3Bನಲ್ಲಿ ಇರತಕ್ಕಂಥವ್ರು ಹಿಂದುಳಿದವರಲ್ಲ, ಅವರನ್ನು ಅಧಿಕೃತ ಹಿಂದುಳಿದ ಪಟ್ಟಿಗೆ ಸೇರಿಸಲಾಗಿದೆಯೇ ಹೊರತು ಅವರು ಹಿಂದುಳಿದವರಲ್ಲ. ಆದ ಕಾರಣ ನಮ್ಮ ಕಾನ್ಸಂಟ್ರೇಷನ್ ಈ ವರದಿಯನ್ನು ಓದುವತ್ತಿಗೆ, ಇದಕ್ಕೆ ಸಂಬಂಧಪಟ್ಟ ಅಂಕಿಅಂಶಗಳನ್ನು ಓದುವತ್ತಿಗೆ ನಿಜವಾದ ಹಿಂದುಳಿದ ವರ್ಗಗಳ ಫೋಕಸ್ ಎಲ್ಲಿರಬೇಕು ಅಂತಂದರೆ, ಬರೀ ಕ್ಯಾಟಗರಿ 1AB ಪ್ರವರ್ಗ 1A 1B, ಪ್ರವರ್ಗ 2A 2B, ಅಥವಾ 2A 2B ಮುಸ್ಲಿಮ್ಸ್ಗೆ ಸಂಬಂಧಪಟ್ಟದ್ದು. ಅದಕ್ಕೆ ಸಂಬಂಧಪಟ್ಟಾಗೆ ದಾಖಲಾತಿ ಇದೆ, ಸಾಚಾರ್ ಕಮಿಷನ್ ರಿಪೋರ್ಟ್ ಇದೆ, ಏನು ಪರಿಸ್ಥಿತಿ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಅದು ಒಂದು ಬೇರೆ ವಿಚಾರ. ಸೊ ನಾವು ನೋಡಬೇಕಾಗಿರುವಂಥದ್ದು ಕ್ಯಾಟಗರಿ 1A 1B ಕ್ಯಾಟಗರಿ 2A. ಈ ಸೀಮಿತವಾದಂಥ 3 ಪಂಗಡಗಳಿಗೆ ಸಂಬಂಧಪಟ್ಟು ಯಾವ ಜಾತಿಗಳಿದ್ದಾವೆ, ಅವರ ಸ್ಥಿತಿಗತಿ ಏನು, ಆ ವಿಚಾರವನ್ನು ನಾವು ಮುಂದಿಟ್ಟುಕೊಂಡು ನಮ್ಮ ಮುಂದಿನ ಅಭಿಪ್ರಾಯಗಳನ್ನು ಮತ್ತು ಸ್ಟ್ರಾಟಜಿಗಳನ್ನು ರೂಪಿಸ್ಕೋಬೇಕಾಗತ್ತೆ. ಇಷ್ಟು ವಿಚಾರಗಳು ಇದಕ್ಕೆ ಸಂಬಂಧಪಟ್ಟಾಗೆ ಇದೆ. ಇನ್ನೂ ಇದೆ, ಬಟ್ ಇವತ್ತಿಗೆ ಎಷ್ಟು ಸಾಕು ಅಂತ ಅನಿಸುತ್ತೆ. ನಾವು ಇಲ್ಲಿ ಬಂದವರ ಹತ್ರ ನನ್ನ ಮನವಿ ಇಷ್ಟೇ, ಇವೆಲ್ಲವೂ ಕೂಡ ನಾವು ಯೋಚಿಸಿ, ನಾವು ಈ ಚರ್ಚೆಗೆ ಒಂದು ಸರಿಯಾದಂತಹ ದಿಕ್ಕನ್ನು ತೋರಿಸದೆ ಹೋದರೆ, ನಾವು ಈಗ ಒಂಥರ ಏನು ಹೇಳ್ತಾರೆ, ಈಗ ಏನು ಕಬ್ಬಿಣ ಕಾದಾಗಲೇ ಬಡಿಬೇಕಂತ ಹೇಳ್ತಾರೆ, ಈಗ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪರಿಸ್ಥಿತಿಯ ಲಾಭ ಪಡ್ಕೊಂಡು, ಅಂದರೆ ಕೆಟ್ಟ ಅರ್ಥದಲ್ಲಿ ಹೇಳ್ತಾ ಇರೋದಲ್ಲ ನಾನು, ಈಗ ಎಲ್ಲರೂ ಅದರ ಬಗ್ಗೆ ಮಾತಾಡ್ತಿದ್ದಾರೆ. ಸರ್ಕಾರ ಕೂಡ ಯಾರು ಏನು ಹೇಳ್ತಾರೆ ಅನ್ನೋದನ್ನು ನಿರೀಕ್ಷಿಸ್ತಾ ಇದೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಹಿಂದುಳಿದ ವರ್ಗಗಳಿಗೆ ಇದನ್ನು ಅನುಕೂಲಕರವಾಗಿ, ಈ ಪರಿಸ್ಥಿತಿಯನ್ನು ಅನುಕೂಲಕರವಾಗಿ ಯಾವ ರೀತಿಯಲ್ಲಿ ಬಳಸ್ಕೋಬೇಕು ಅನ್ನುವಂಥದ್ದನ್ನು ನಾವು ಯೋಚಿಸಬೇಕಂತ ಕಾಲ ಬಂದಿದೆ. ಹಿಂದುಳಿದ ವರ್ಗಗಳು ಅಂತ ಅಂದಾಗ ಅಲ್ಲಿರತಕ್ಕಂಥ 1-2 ಜಾತಿಗಳನ್ನು ಮಾತ್ರ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಹಿತಾಸಕ್ತಿಯ ಬಗ್ಗೆ ಯೋಚಿಸಬಾರದು. ಸಮಗ್ರ ಹಿಂದುಳಿದ ವರ್ಗಗಳ ಹಿತಾಸಕ್ತಿಯನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವು ಕಾರ್ಯತಂತ್ರವನ್ನು ರೂಪಿಸಿದಾಗ ಮಾತ್ರ ಹಿಂದುಳಿದವರು ಒಂದು ಹಿಂದುಳಿದವರು ಅನ್ನುವ ರೀತಿಯಲ್ಲಿ ಗುರುತಿಸಿಕೊಳ್ತಾರೆ. ಆ ಒಂದು ಪ್ರಜ್ಞೆ ಇಷ್ಟು ಕಾಲ ಕರ್ನಾಟಕದಲ್ಲಿ ಏನು ಇರಲಿಲ್ಲ, ಅದು ಬೆಳೆಯುತ್ತೆ. ಅದು ಬೆಳೆದಾಗ ಹಿಂದುಳಿದ ವರ್ಗಗಳು ನೋಡಿ ನಂಬರ್ ಇದೆ, ಶಕ್ತಿ ಆಗಿಲ್ಲ. ಆ ಗ್ಯಾಪ್ ಇದೆ ಅಲ್ಲ, ಆ ಗ್ಯಾಪನ್ನು ಬ್ರಿಡ್ಜ್ ಮಾಡಲಿಕ್ಕೆ ಇದು ಸಕಾಲ. ಇದನ್ನು ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಅಂತಹ ಲೀಡರ್ಶಿಪ್ ಇಲ್ಲ. ಇಲ್ಲಿ ಬಂದವರು ಪ್ರತಿಯೊಬ್ಬರು ಕೂಡ ಈ ವಿಚಾರವನ್ನು ಯೋಚಿಸಿ ನಿಮ್ಮ ನೆಟ್ವರ್ಕಲ್ಲಿ ಯಾರ್ಯಾರಿದ್ದಾರೆ ಅವರನ್ನೆಲ್ಲರನ್ನು ಕೂಡ ಈ ವಿಚಾರಕ್ಕೆ ಮನವೊಲಿಸಿ, ನಿಮ್ಮ ಸಮುದಾಯದ ಲೀಡರ್ಸನ್ನು ಮೀಟ್ ಮಾಡಿ ಅವರನ್ನು ಯಾವ ರೀತಿಯಲ್ಲಿ ನಾವು ಈ ಒಟ್ಟು ಏನು ಒಂದು ಆಂದೋಲನದ ರೂಪದಲ್ಲಿ ನಡಿಬೇಕು, ಅದಕ್ಕೆ ಅವರನ್ನು ತೊಡಗಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಯೋಚಿಸಿದಾಗ ಮಾತ್ರ ಸಿದ್ದರಾಮಯ್ಯ ಅವರು ಬಹಳ
ಹಠ ಹಿಡಿದು ಇಂಥದ್ದೊಂದು ಆಗಲೇಬೇಕು ಅಂತ ಏನು ಹೊರಟಿದ್ದಾರೆ, ಆ ಪ್ರಯತ್ನ ಸಾರ್ಥಕತೆ ಕಾಣುತ್ತೆ. ಇಲ್ಲಾಂದರೆ ಇದು ರಾಜಕೀಯದ ಜಂಜಾಟದಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ನಿಲ್ಲುತ್ತೆ, ಆ ನಂತರ ಎಲ್ರಿಗೂ ಮರ್ತೋಗುತ್ತೆ. ಹಾಗೆ ಆಗದಿರಲಿ. ಮತ್ತೊಮ್ಮೆ ಹಿಂದುಳಿದ ವರ್ಗಗಳು ತಮ್ಮ ದೌರ್ಬಲ್ಯದ ಪ್ರದರ್ಶನ ಮಾಡದೆ ಕೊನೆಗೂ ದೌರ್ಬಲ್ಯವನ್ನು ಮೀರಿ ಒಂದು ಪ್ರಬಲ ಶಕ್ತಿಯಾಗಿ ಕರ್ನಾಟಕದಲ್ಲಿ ಉದಯಿಸಲಿಕ್ಕೆ ಈ ಅವಕಾಶವನ್ನು ಬಳಸಿಕೊಳ್ಳೋಣ ಅಂತ ಹೇಳ್ತಾ ಭಾಳ ಸುದೀರ್ಘವಾಗಿ ಮಾತಾಡಿದ್ದೇನೆ. ಇಷ್ಟು ಹೊತ್ತು ಈ ನನ್ನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ಇದೊಂದು ಅಪರ ವೇಳೆ, ಮಧ್ಯಾಹ್ನದ ವೇಳೆ, ಈ ವೇಳೆಯಲ್ಲಿ ಕೂಡ ನನ್ನ ಮಾತುಗಳನ್ನು ಕೇಳಿಕೊಂಡದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.